Hi friends, good evening. ನಾನು ನಿಮ್ಮ ರವಿ ಸಿ ನಾಯ್ಕರ್. As you know that current affairs ಓದುವುದು ಕೂಡ ಒಂದು ಕಲೆ ಅಂತಿದೆ because the reading current affairs is also very important for your preparation because we know that many things are going to be covered at a single point. ಅಂದ್ರೆ ಹಲವು ವಿಷಯಗಳನ್ನ ಒಂದೇ ಪಾಯಿಂಟ್ ಹೇಗೆ ಲಿಂಕ್ ಮಾಡಬೇಕು ಅನ್ನೋದು ಒಂದು very important task because now every day we are getting lots of the current affairs, but which are the current affairs are essential for our civil preparation, that has to be noted very well. ಅಂದ್ರೆ ದಿನನಿತ್ಯ ಹಲವು ಪ್ರಚಲಿತ ಘಟನೆಗಳಾಗ್ತವೆ, ಬಟ್ ಅದರಲ್ಲಿ ನಮ್ಮ ಪರೀಕ್ಷೆಗೆ ಯಾವ್ದು ಇಂಪಾರ್ಟೆಂಟ್, ಯಾವ ಹಂತದಲ್ಲಿ ಯಾವ ಟಾಪಿಕ್ಸ್ ಓದಬೇಕು ಮತ್ತು ಹೇಗೆ ಓದಬೇಕು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸರ್ ನನ್ನ ಕ್ಲಾಸ್ ಅಲ್ಲಿ ಅಂದ್ರೆ ನನ್ನ ಸೀರೀಸ್ ಅಲ್ಲಿ ಐ ಆಮ್ ಆಲ್ವೇಸ್ ಟ್ರೈಂಗ್ ಟು ಟಾರ್ಗೆಟ್ ದ ಕಾನ್ಸೆಪ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬಿಕಾಸ್ ಒನ್ ಲೈನ್ ಕರೆಂಟ್ ಅಫೇರ್ಸ್ ವಿ ಕ್ಯಾನ್ ಪ್ರಿಪೇರ್ ಬಿಫೋರ್ ಯುವರ್ ಎಕ್ಸಾಮಿನೇಷನ್, ಅಟ್ ಲೀಸ್ಟ್ 1 week ಬಿಫೋರ್ ಯುವರ್ ಎಕ್ಸಾಮಿನೇಷನ್. ಅಂದ್ರೆ ನಮ್ಮ ಒನ್ ಲೈನ್ ಕರೆಂಟ್ ಅಫೇರ್ಸ್ ನ ಒಂದು ವಾರ ಪರೀಕ್ಷೆಗೆ ಮುಂಚೆ ಓದಿದ್ರೆ ಸಾಕು. ಲೈಕ್ ಅವಾರ್ಡ್ಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ಅಥವಾ ಪರ್ಸನಾಲಿಟಿನ ನ್ಯೂಸ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ಸ್ ಇರ್ಬೋದು, ಇವೆಲ್ಲ ಕೊನೆಯ ಹಂತದಲ್ಲಿ ಓದೋರು. ಬಟ್ ಆಸ್ ಆಫ್ ನೌ ನಾವು ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ that's why so please remember, so whenever you are going to prepare for any government examination, since Karnataka have a 2 official languages, ಕರ್ನಾಟಕಕ್ಕೆ 2 ಆಡಳಿತ ಭಾಷೆ ಇದಾವೆ, ಕನ್ನಡ ಮತ್ತು ಆಂಗ್ಲ. that's why ಎರಡೂ ಭಾಷೆಯಲ್ಲಿ ಪ್ರಿಪರೇಷನ್ ಆಗೋದು ವೆರಿ ಇಂಪಾರ್ಟೆಂಟ್. ಇಫ್ ಯು ಗೋ ಫಾರ್ PS ಆಲ್ಸೋ ಟ್ರಾನ್ಸ್ಲೇಷನ್ ಇಟ್ಟಿದ್ರೆ, ಇಫ್ ಯು ಗೋ ಫಾರ್ KS ಆಲ್ಸೋ ಲ್ಯಾಂಗ್ವೇಜ್ ಪೇಪರ್ ಕ್ವಾಲಿಫೈ ಆಗಬೇಕು. ಇಫ್ ಯು ಗೋ ಟು ಗೋ ಫಾರ್ FD ST ಗ್ರೂಪ್ C ಎಕ್ಸಾಮ್ ಆಲ್ಸೋ ಅಲ್ಲಿ ಏನಿದ್ರಿ ದಟ್ ಇಸ್ 35 marks ಆರ್ ರಿಸರ್ವ್ಡ್ ಫಾರ್ ಕನ್ನಡ ಅಂಡ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್. that's why we have to go by bilingual. ಎರಡೂ ಭಾಷೆನ ಸಮನಾಗಿ ತಗೊಳ್ರಿ. ಯಾಕಂದ್ರೆ ಸರ್ ನಾನು ಕರ್ನಾಟಕದಲ್ಲಿ ಕನ್ನಡನೇ ಆದ್ಯತೆ, ಎಸ್ ಕನ್ನಡ ಇಸ್ ಅ ಫಸ್ಟ್ ಪ್ರಯಾರಿಟಿ, ಕನ್ನಡನೇ ಫಸ್ಟ್ ಪ್ರಯಾರಿಟಿ ಇದೆ ಇಲ್ಲ ಅಂದಿಲ್ಲ. ಬಟ್ ನನಗೇನ್ ಗೊತ್ತ್ರಿ, ಆಡಳಿತ ಆದೇಶಗಳನ್ನ ನಾನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡದಲ್ಲೂ ಹೊಡಿಸ್ತದೆ ಕರ್ನಾಟಕ ಗೌರ್ಮೆಂಟ್ ಸರ್ಕಾರ. ಯಾವುದೇ ಆದೇಶ ಹೊಡಿಸ್ಬೇಕಾದ್ರೆ ನಮ್ಮ ಆಡಳಿತ ಭಾಷೆಗಳು ಹೊಡಿಸ್ತದಂದ್ರ ಎರಡೂ ಲ್ಯಾಂಗ್ವೇಜ್ ನ ಬ್ಯಾಲೆನ್ಸ್ ಮಾಡ್ರಿ. ಓಕೆ, ವಿತ್ ದಿಸ್ ವಿಲ್ ಸ್ಟಾರ್ಟ್ ಟುಡೇ ಸೆಷನ್. ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಯಾಕಂದ್ರೆ ಒಂದು ಲಿಂಕ್ ಸಿಗ್ತದ್ರಿ, ಅಂದ್ರೆ ಯಾವ ತರ ಓದ್ಬೇಕು, ಯಾವ ತರ ಪ್ಲಾನ್ ಮಾಡ್ಬೇಕಂತೇಳಿ. ಸೊ ವಿತ್ ದಿಸ್ ಇವತ್ತಿನ ಸೆಷನ್ಸ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ರೀ. ಫಸ್ಟ್ ತಿಳ್ಕೊಡ್ರಿ, ನೀವು ಅಬ್ಸರ್ವ್ ಮಾಡಲು ಗೊತ್ತಿಲ್ಲ, ಯಾವುದೇ ಗವರ್ಮೆಂಟ್ ಎಕ್ಸಾಮ್ಸ್ ಆದ್ರೂ 10% of the questions, 10% of the question always depend on that is ruling party ideology. ನೀವು ಅಬ್ಸರ್ವ್ ಮಾಡಲು ಗೊತ್ತಿರಿ, ಯಾವುದೇ ಎಕ್ಸಾಮ್ ತಗೊಳ್ರಿ ನೀವು ಅಟ್ ಲೀಸ್ಟ್ 10% ಕ್ವಶನ್ಸ್ ಆದ್ರೂ ರೂಲಿಂಗ್ ಪಾರ್ಟಿ ಐಡಿಯಾಲಜಿ ಇರ್ತದೆ. ಯಾಕಂದ್ರೆ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಇರೋದೇನು ಗೊತ್ತಿರಿ, ದಟ್ ಇಸ್ ಕಾಂಗ್ರೆಸ್ ಗೌರ್ಮೆಂಟ್. ಪ್ರಸ್ತುತ ಕರ್ನಾಟಕದಲ್ಲಿ ಇರೋದೇನು ಗೊತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಬಲಿಷ್ಠವಾದ ಏರಿಯಾ ಅದು ಗೊತ್ತಿರಿ, ದಟ್ ಇಸ್ ಪರಿಸರ ಸಂರಕ್ಷಣೆ. ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಬಲಿಷ್ಠವಾದ ಬೇಕಾದ್ರೆ ನೋಡ್ಕೊಡಿ, ಏನೇ ನೋಡ್ಕೊಡಿ, ಪರಿಸರ ಸಂರಕ್ಷಣೆ. ಅತಿ ಹೆಚ್ಚು ಪರಿಸರ ಕಾಯ್ದೆಗಳು ಮತ್ತು ಪರಿಸರ ರಿಲೇಟೆಡ್ ಇವೆಂಟ್ಸ್ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಬಂದವ್ರಿ. ಸೊ ಹೀಗಾಗಿ ನಮ್ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದೈತಿ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಎನ್ವೈರನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬಾಳ್ ಕೇಳತ್ತಾನ, ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಕ್ವಶನ್ಸ್ ಬಾಳ್ ಕೇಳ್ತಾನ, ಸ್ಥಳೀಯ ಪ್ರಚಲಿತ ಘಟನೆ ಬಾಳ್ ಕೇಳತ್ತಾನ. ಅದೇ ಬಿಜೆಪಿ ಗೌರ್ಮೆಂಟ್ ಇದ್ದ ನೋಡ್ಕೊಡ್ರಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಕರೆಂಟ್ ಅಫೇರ್ಸ್ ಬಾಳ್ ಕೇಳ್ತಿದ್ದಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ನಮ್ಗ ನೋಡ್ರಿ, ಯಾವ್ದಾರ ಸರ್ಕಾರ ಅಲ್ರಿ, ಒಬ್ಬ ಆಕಾಂಕ್ಷಿಯಾಗಿ ನನಗೆ ಉದ್ಯೋಗದ ಅವಕಾಶ ಸಿಗಬೇಕಾಯ್ತ್ರಿ ಅಂದ್ರೆ ಒನ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಅಪಾರ್ಚುನಿಟಿ, ಡೆಫಿನೆಟ್ ಐ ವಿಲ್ ಪ್ರೂವ್ ಮೈ ಸೆಲ್ಫ್. ನನಗೆ ಒಂದು ಅವಕಾಶ ಸಿಕ್ಕಾಗ ನಾನು ಪ್ರೂವ್ ಮಾಡ್ಕೊಂಡು ಅಲ್ಲಿ ತನ್ನ ಪ್ಲಾನ್ ಮಾಡ್ಕೊಂಡ್ರಿ. ಸರ್ ಎಕ್ಸಾಮ್ ಏನ್ ಬೇಕಾದಂತ ತಿಳ್ಕೊಡ್ರಿ, ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಯು ಕ್ಯಾನ್ ಡೂ ಎನಿಥಿಂಗ್. ನಾಳೆ ನಿಮ್ಗೊಂದು ಇಂಡಿಪೆಂಡೆಂಟ್ ಅಧಿಕಾರ ಇದ್ದಾಗ ನೀವು ಏನಾದ್ರೂ ಇಂಪ್ಲಿಮೆಂಟ್ ತಗೊಂಬಂದು ದೇಶ ಮತ್ತು ರಾಜ್ಯವನ್ನು ಅಭಿವೃದ್ಧಿ ಹಂತದಲ್ಲಿ ಹೋಯ್ತು. ಬಟ್ ಆ ಅವಕಾಶಕ್ಕೆ ಏನ್ ಬೇಕು ಅದನ್ನ ಮಾತ್ರ ಪ್ರಿಪೇರ್ ಮಾಡ್ರಿ. ಅದರಲ್ಲಿ ನೋಡ್ಕೊಡ್ರಿ 10% ಕ್ವಶನ್ಸ್ ಹಿಂಗೆ ಇರ್ತಾರೆ ಆಲ್ಮೋಸ್ಟ್ ಅಲ್ಲೂ. ಹಾಗಾಗಿ ದ ಫಸ್ಟ್ ಕರೆಂಟ್ ಅಫೇರ್ಸ್ ಸೇ ದಟ್ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟ್ ಆಫ್ ಅಸ್ಸಾಂ ಆಪರೇಷನ್ ಪಾಲ್ಕನ್. ಈ ತರ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ, ಸರ್ ಅಸ್ಸಾಂ ಸರ್ಕಾರ ಕೈಗೊಂಡ ಆಪರೇಷನ್ ಪಾಲ್ಕನ್ ನ ಪ್ರಾಥಮಿಕ ಉದ್ದೇಶ ಅಂದ್ರೆ ವಾಟ್ ಇಸ್ ಓಕೆ. ಈಗ ನೋಡ್ರಿ, ಯಾವುದೇ ಒಂದು ಯೋಜನೆಯನ್ನು ಲಾಂಚ್ ಮಾಡಿದಾಗ ಅದರ ಉದ್ದೇಶವನ್ನು ನೆನ್ಪಿಡ್ಬೇಡಿ. ಯಾಕಂದ್ರೆ ಸರ್ ವಾಟ್ ಡು ಯು ಮೀನ್ ಬೈ ಆಪರೇಷನ್ ಪಾಲ್ಕನ್ ಅಂತ ಕೇಳಿದ್ರೆ ಬೇರೆ ರೀ. ನಾಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಹಿಂಗ್ ಕೇಳ್ತಾನೆ, ಇತ್ತೀಚೆಗೆ ಅಸ್ಸಾಂ ಸರ್ಕಾರ ಕೈಗೊಂಡ ಆಪರೇಷನ್ ಪಾಲ್ಕನ್ ಕುರಿತಾದ ಸರಿಯಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಇಟ್ಬಿಡ್ತಾನೆ. ಅವಾಗ ಏನ್ ಮಾಡ್ತೀರಿ, ಅಥವಾ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿತ್ತೋ ತಪ್ಪಾಗಿ ಜೋಡಿ ಆಗಿದ್ವು ಅಂತ ಕೇಳ್ತಂದ್ರೆ ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ಲಿ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ. ಸೊ ಹೀಗಾಗಿ ನೋಡ್ರಿ, ಆಪರೇಷನ್ ಪಾಲ್ಕನ್ ಅದು ನೋಡ್ರಿ, ದಟ್ ಇಸ್ ಎಲಿಮಿನೇಟಿಂಗ್ ರೈನೋ ಪೋಚಿಂಗ್ ನೆಟ್ವರ್ಕ್ ಅಂತಂದ್ರೆ ಸರ್ ಇದು ಓಕೆ ಗೇಂಡಾಮೃಗ ಬೇಟೆಯ ಜಾಲಗಳನ್ನು ನಿರ್ಮೂಲನೆ ಮಾಡುವುದು ಅಂತ ಹೇಳ್ತಾರೆ. ಸರ್ ವೈ ಸರ್, ಐ ಡೋಂಟ್ ನೋ ವೆದರ್ ಯು ಬಿಲೀವ್ ಆರ್ ನಾಟ್. ಸಿ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಓಕೆ, ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಓಕೆ ನೋಡ್ರಿ ಏನ್ ಹೇಳ್ತಾರೆ ಗೊತ್ತಾ ಗಾಂಧೀಜಿ, ಭೂಮಿಯ ಮೇಲೆ ಪ್ರತಿ ಒಂದು ಜೀವಿಗೆ ಸರಿ ಹೋಗುವಷ್ಟು ಸಂಪನ್ಮೂಲ ಇದ್ದೇ ಇದೆ, ಆದ್ರೆ ಒಬ್ಬ ವ್ಯಕ್ತಿಯ ದುರಾಲೋಚನೆಗೆ ಎಷ್ಟು ಬೇಕಲ್ಲ ಸ್ಟಿಲ್ ಅಂತ ಹೇಳ್ತಾರೆ. ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಎವ್ರಿ ಆರ್ಗನಿಸಮ್ ಕ್ಯಾನ್ ಲಿವ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಯೂಸಿಂಗ್ ರಿಸೋರ್ಸ್, ಬಟ್ ದೇರ್ ಇಸ್ ನೋ ಸಫಿಷಿಯಂಟ್ ರಿಸೋರ್ಸ್ ಫಾರ್ ಒನ್ಸ್ ಗ್ರೀಡ್ ಅಂತ ಹೇಳ್ತಾರೆ. ಗ್ರೀಡ್ ಅಂದ್ರೆ ಸ್ವಾರ್ಥ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಸಿ
ಇದ್ದವಂದರೆ ಇಲ್ದವಂದ್ರೆ, ಬಿಕಾಸ್ ದೇರ್ ಆರ್ ಟೂ ಥಿಂಗ್ಸ್ ಹ್ಯಾಪನಿಂಗ್ ಆನ್ ದ ವರ್ಲ್ಡ್ ನಾವು. ಪ್ರಪಂಚದಲ್ಲಿ ಎರಡು ನಡೀತಾ ಇರೋದು. ಇದ್ದವ ಆ ಹಣ ಹೆಂಗ ಖರ್ಚು ಮಾಡ್ಲಿ ಅಂತ ವಿಚಾರ ಮಾಡ್ತಾನ, ಇಲ್ಲದವನು ಆ ಹಣವನ್ನು ಹೇಗೆ ಗಳಿಸಲಿ ಅಂತ ವಿಚಾರ ಮಾಡತ್ತಾನಂದ್ರ ದ ಪರ್ಸನ್ ಹೂ ಹ್ಯಾವ್ ಅ ಮನಿ ಆಲ್ವೇಸ್ ದೇ ಆರ್ ಇಂಟ್ರೆಸ್ಟೆಡ್ ಟು ಸ್ಪೆಂಡ್ ದಟ್ ಮನಿ. ದ ಪರ್ಸನ್ ಡೋಂಟ್ ಹ್ಯಾವ್ ಮನಿ ಆಲ್ವೇಸ್ ದೇ ಆರ್ ಇಂಟ್ರೆಸ್ಟೆಡ್ ಟು ಅರ್ನ್ ದಟ್ ಮನಿ. ಇಲ್ಲಿ ಇದ್ದವ್ ಖರ್ಚು ಮಾಡ್ಬೇಕಂದ್ರ ಅನ್ನೆಸೆಸರಿ ಖರ್ಚು ಮಾಡ್ತಿರ್ಬೇಕಾರ ಪರಿಸರವನ್ನು ಧಕ್ಕೆ ಕೊಟ್ಟು ಖರ್ಚು ಮಾಡ್ತಾ ಇದ್ದಾನೆ. ಅದಕ್ಕೆ ಪರಿಸರ ಮೇಲೆ ಪ್ರಭಾವ. ಯಾಕಂದ್ರೆ ಭೂಮಿಯ ಮೇಲೆ ಪ್ರತಿ ಒಂದು ಜೀವಿ ಇನ್ನೊಂದು ಜೀವಿಗೆ ಸಹಾಯ ಆಗೈತಂದ್ರೆ on the earth surface every organism is needed or helped by directly or indirectly to another organism. ಅಂದ್ರೆ ಭೂಮಿಯ ಮೇಲೆ ಪ್ರತಿ ಒಂದು ಜೀವಿಯು ಇನ್ನೊಂದು ಜೀವಿಗೆ ನೇರ ಅಥವಾ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಗೇಂಡಾಮೃಗ ಅನ್ನೋದು ಏನ್ ಗೊತ್ತ್ರಿ, ಒಂದು ಸಸ್ಯಾಹಾರಿ ಆಗಿದೆ. ಯಾಕಂದ್ರ ಯಾವುದೋ ಒಂದು ಪ್ರದೇಶದಲ್ಲಿ ಜಾಸ್ತಿ ಹುಲ್ಲುಗಾವಲು ಬೆಳೆದಾಗ ಅಲ್ಲಿಯ ಮಣ್ಣಿನ ಫಲವತ್ತತೆ ತಗ್ತಾ ಇರ್ತದೆ. ಅದೇ ಸಮಯದಲ್ಲಿ ಈ ತರ ಸಸ್ಯಾಹಾರಿಗಳು ಏನ್ ಮಾಡ್ತಾವ್ರಿ, ಆ ಹುಲ್ಲನ್ನು ತಿಂದು ಪರಿಸರ ಸಮತೋಲ ಅಂದ್ರೆ ಎಕಲಾಜಿಕಲ್ ಬ್ಯಾಲೆನ್ಸ್ ಮಾಡ್ತಾವ. ಸೊ ಹೀಗಾಗಿ ನೋಡ್ರಿ ಸರ್, ಪ್ರಪಂಚದಲ್ಲಿ ನೋಡ್ರಿ ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲಿ ಅರೌಂಡ್ 4,000+ ಗೇಂಡಾಮೃಗ ಇದಾವ್ರಿ. ಅದರಲ್ಲಿ ನೋಡ್ರಿ, ಅದರಲ್ಲಿ ಆಸ್ ಪರ್ ದ ರಿಪೋರ್ಟ್ 3,262 ಒನ್ ಹಾರ್ನ್ ಅಂದ್ರೆ ಒನ್ ಹಾರ್ನ್ ಗೇಂಡಾಮೃಗಗಳು ಭಾರತದಲ್ಲಿ. ದಿಸ್ ಇಸ್ ಅವರ್ ಪ್ರೌಡ್ನೆಸ್ ರೀ. ಎಕ್ಸಾಂಪಲ್ ಹಿಂಗೆ ಕೊಡ್ತಾನೆ, ಈ ತರ ಗೇಂಡಾಮೃಗಗಳು ಅತಿ ಹೆಚ್ಚಲ್ಲಿ ಕಂಡು ಬರ್ತಂದಾಗ ಸರ್ ಈ ಬೆಲ್ಟ್ ಅಲ್ಲಿ ಅಂದ್ರೆ ಎಲ್ಲಿ ಪೆರಿನಿಯಲ್ ನದಿಗಳು ಕಂಡು ಬರುತ್ತೆ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಪೆರಿನಿಯಲ್ ರಿವರ್? ವರ್ಷ ಪೂರ್ತಿ ಹರಿಯುವ ನದಿಗಳ ತಟದಲ್ಲಿ ಕಂಡು ಬರುತ್ತೆ. ವರ್ಷ ಪೂರ್ತಿ ಹರಿಯುವ ನದಿಗಳೆಂದರೆ ವರ್ಷ ಪೂರ್ತಿ ಏನು ಗೊತ್ತಿದೆ, ನೀರಿರುತ್ತೆ ಅಂದ್ರೆ ಅದರ ಸುತ್ತಮುತ್ತಲ ಪ್ರದೇಶ ಎಲ್ಲೋ ಹಸಿರು ಇರುತ್ತೆ ಅಂತ ಹೇಳ್ತಾರೆ. ಹಸಿರು ಇರುತ್ತಂತಂದಾಗ ಆಬ್ವಿಯಸ್ಲಿ ಅಲ್ಲಿ ಸಸ್ಯಹಾರಿಗಳ ಸಂಖ್ಯೆ ಜಾಸ್ತಿ ಇರ್ತಂದ್ರೆ ಸರ್ whenever there is a presence of water throughout the earth, definitely there will be more biodiversity, that is mainly greenery, and wherever there is more greenery definitely there will be presence of more herbivores ಅಂದ್ರೆ ಸಸ್ಯಹಾರಿಗಳು ಜಾಸ್ತಿ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗಂಗಾ ನದಿ ಇದೆ ರೀ, ಇಲ್ಲಿ ಕೋಶಿ ನದಿ ಇದೆ, ನೆಕ್ಸ್ಟ್ ಇಲ್ಲಿ ಗೊತ್ತ್ರಿ ಬ್ರಹ್ಮಪುತ್ರ ಇದೆ. ಸೊ ಹೀಗಾಗಿ ಈ ತರ ಪೆರಿನಿಯಲ್ ನದಿಯ ದಂಡೆ ಮೇಲೆ ಕಂಡು ಬರ್ತದೆ. ಅಂದ್ರೆ ಅಲ್ಲಿ ಪರಿಸರ ಸಮತೋಲನಕ್ಕೆ ಗೇಂಡಾಮೃಗಗಳು ಬೇಕು. ಹಾಗೂ ಪ್ರಪಂಚ ಅರೌಂಡ್ 4,000+ ಇದ್ದರೆ ಭಾರತದಲ್ಲಿ ನೋಡ್ರಿ 3,262 ಇದಾವೆ. ಸೊ ಆಸ್ ಪರ್ ದ ರೀಸೆಂಟ್ ರಿಪೋರ್ಟ್. ಈಗ ನಿಮ್ ಎಕ್ಸಾಮ್ ಕೇಳ್ಬಹುದು. ಹಾಗಾದ್ರೆ ಅದರಲ್ಲಿ ಅತಿ ಹೆಚ್ಚು ಎಲ್ಲಿದವ್ರಿ? ಅಸ್ಸಾಂದಲ್ಲೇ ಇದಾವ್ರಿ, ಅಸ್ಸಾಂದಲ್ಲಿ. ಸರ್ ಹಾಗಾಗಿ ಇದರ ಮೇಲೆ ದಾಳಿ ಗೊತ್ತ್ರಿ, ಇದರ ಮೇಲೆ ದಾಳಿ ಅಂತಂದ್ರೆ ಸರ್ ಅದರಲ್ಲಿರುವ ಕೊಂಬು ಅಂತ ಹೇಳ್ತಾರೆ. ಅಂದ್ರೆ ಸರ್ ಇದೇನಿದಲ್ಲ ಒನ್ ಹಾರ್ನ್ ಸಿಂಗಲ್ ಅಂದ್ರೆ ಕೊಂಬು ಅಂತ ಹೇಳ್ತಾರೆ. ಕೊಂಬು ಯಾಕಂದ್ರೆ ಅಲ್ಲಿ ಸ್ಥಳೀಯರು ಏನು ಗೊತ್ತ್ರಿ, ಈ ಕೊಂಬು ನನ್ನ ಮನೆಯಲ್ಲಿದ್ದರೆ ಅಥವಾ ಈ ಕೊಂಬಿನಿಂದ ಏನಾದ್ರೂ ಆಭರಣಗಳಿದ್ದರೆ ಅಥವಾ ವಸ್ತುಗಳಿದ್ದರೆ ನನಗೆ ಒಳ್ಳೇದಾಗುತ್ತೆ ಅನ್ನೋದು ಮೂಢನಂಬಿಕೆ. ಒಂದ್ ತಿಳ್ಕೊಡ್ರಿ, ಎಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುತ್ತೋ ಅಲ್ಲಿ ಅತಿ ಹೆಚ್ಚು ಮೂಢನಂಬಿಕೆ ಇರುತ್ತೆ. ಯಾಕಂದ್ರೆ ಕಳ್ಕೊಂತ ನನ್ನ ಭಯ ಇರ್ತದೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಹೀಗಾಗಿ ಬರೀ ಒಂದು ಕೊಂಬಿಗೋಸ್ಕರ ಇಡೀ ಜೀವಿಯನ್ನೇ ಕೊಲ್ಲೋದು ತಪ್ಪಲ್ಲ ರೀ. ಜಸ್ಟ್ ಬಿಕಾಸ್ ಆಫ್ ಒನ್ ಬಾಡಿ ಪಾರ್ಟ್ ಸಪರೇಟ್ ಸಿಂಗಲ್ ಹಾರ್ನ್ ಡೈನೋಸಾರ್, ಇಟ್ ಇಸ್ ನಾಟ್ ರೈಟ್ ಟು ಕಿಲ್ ಎಂಟೈರ್ ಅನಿಮಲ್, ರೈಟ್? ಸೊ ಹೀಗಾಗಿ ಇದನ್ನ ಕೊಲ್ಲಕ್ಕೆ ಅಂದ್ರೆ ಇದನ್ನ ಬೇಟೆಯಾಡ್ಲಿಕ್ಕೆ ಒಂದಿಷ್ಟು ಸ್ಥಳೀಯ ಸಂಘಗಳಿದ್ದಲ್ಲ, ಸ್ಥಳೀಯ ಗುಂಪುಗಳಿದ್ದಲ್ಲ, ಅದನ್ನ ಬೇಟೆಯಾಡ್ಲಿಕ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದೇ ಅಸ್ಸಾಂ ಸರ್ಕಾರ ಇತ್ತೀಚೆಗೆ ನೋಡ್ಕೊಡ್ರಿ, ದಟ್ ಇಸ್ ಆಪರೇಷನ್ ಪಾಲ್ಕನ್ ಅಂತ ತಿಳ್ಕೊತಾರೆ. ಯಾಕೆ ನೋಡ್ರಿ 2015ರಿಂದ ಇಲ್ಲಿವರೆಗೆ ಅರೌಂಡ್ 88% ಈ ತರ ಚಟುವಟಿಕೆಗಳು ಕಡಿಮೆ ಆಗಿದವು. ಯಾಕಂದ್ರೆ ಅಲ್ಲಿ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದೇ ಪಾಯಿಂಟ್ ಅಲ್ಲಿ ನಿಮ್ಮ ಎಕ್ಸಾಮ್ ಏನ್ ಕೇಳ್ಬೋದು, ಪರೀಕ್ಷಾ ದೃಷ್ಟಿಯಿಂದ ಕೇಳಿದ್ರೆ ಏನ್ ಕೇಳ್ತಾರೆ ಗೊತ್ತ್ರಿ? ಪರೀಕ್ಷಾ ದೃಷ್ಟಿಯಿಂದ ಸಮ್ ಸ್ಟಾಟಿಕ್ ಪಾರ್ಟ್ ಕೇಳ್ತಾರೆ. ಸರ್ 2005ರಲ್ಲಿ ಭಾರತ ಸರ್ಕಾರ ಪ್ರಾಜೆಕ್ಟ್ ರೈನೋಸಾರ್ ತಗೊಂಬಂತಂದ್ರೆ ಸರ್ ಈ ಪ್ರಾಣಿ ಸಂರಕ್ಷಣೆಗೆ ಯಾವ ವರ್ಷದೊಂದು ಪ್ರಾಜೆಕ್ಟ್ ಅಂತ ತಗೊಂಡ್ರಿ? ದಟ್ ಇಸ್ 2005. ಅದೇ ಟೈಪ್ ನೋಡ್ಕೊಡಿ. 2020ರಲ್ಲಿ ಭಾರತದ ಇಂಡಿಯನ್ ವಿಷನ್ ಫಾರ್ ರೈನೋಸಾರ್ ಅಂತ ಒಂದು ಯೋಜನೆ ತಗೊಂಬಂತ್ರಿ. ಯಾವುದು? ಭಾರತ ಸರ್ಕಾರ. ಅಂದ್ರೆ ಭಾರತ ಸರ್ಕಾರ ಯಾರ ಜೊತೆ ಸೇರ್ಕೊಂಡ್ ಕೇಳ್ಬೋದ್ರೆ WWF. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಅಂದ್ರೆ ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಹಣ ಕೊಡುವರೆಂದರೆ ದಟ್ ಇಸ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಅಂದ್ರೆ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಪರಿಸರದಲ್ಲಿರುವ ಜೀವ ವೈವಿಧ್ಯ. ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ದೇ ಆರ್ ಮೆನ್ಷನಿಂಗ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಹಣ ಕೊಡ್ತಾರೆ. WWF ದಟ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ 1961. ಹೆಡ್ ಕ್ವಾರ್ಟರ್ ನೋಡ್ಕೊಳ್ಳಿ ಗ್ಲ್ಯಾಂಡ್. ಸೊ ಲಾಸ್ಟ್ ಟೈಮ್ ಹೇಳಿದೆ ನಮ್ಮ ಪರಿಸರ ಸಂಸ್ಥೆಗಳು ಆಲ್ಮೋಸ್ಟ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಯಾಕಿರ್ತವೆ ಅಂತ ಹೇಳಿ. ಸೊ ಹೀಗಾಗಿ ನಿಮ್ ಎಕ್ಸಾಮ್ ಕೇಳಬಹುದು ಇಂಡಿಯನ್ ವಿಷನ್ ಫಾರ್ ರೈನೋ. ನೋಡಿ ಪ್ರಾಜೆಕ್ಟ್ ರೈನೋಸರ್ ಕೇಳಿದ್ರೆ 2005 ಅಂದ್ರೆ ಭಾರತ ಒಂದು ಹೊಲಿಸ್ಟಿಕ್ ಆಗಿ ಒಂದು ಗುರಿ ಹೊಂದಿದೆ, ಅಂದ್ರೆ ಇಂಡಿಯನ್ ವಿಷನ್ ಫಾರ್ ರೈನೋಸರ್ ಅಂತ ಹೇಳಿ. ಸೊ ಈ ವೇರಿಯಲ್ಲಿ ಈ ತರ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕಂತೇಳಿ ಗುರಿಯನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಯೋಗಗಳಿಂದ ಆ ತರ ಚಟುವಟಿಕೆಗಳನ್ನ ನಿರ್ಮೂಲನೆ ಮಾಡ್ತಾರೆ. ಅಂದ್ರೆ ಬರೀ ಒಂದು ಕೊಂಬಿಗೋಸ್ಕರ ಆ ಜೀವಿನ ಕೊಲ್ಲೋದು ಸರಿಯಲ್ಲ ಅಂತೇಳಿ.
ಸೊ ಪ್ಲೀಸ್ ರಿಮೆಂಬರ್ ಯಾಕಂದ್ರೆ ಅಲ್ಲಿ ಸ್ಥಳೀಯರಿಗೆ ಒಂದು ಉದ್ಯೋಗದ ಅವಕಾಶ ಬೇಕೈತಿ. ಆ ಉದ್ಯೋಗದ ಅವಕಾಶ ಸಮುದಾಯಕ್ಕೆ ಉದ್ಯೋಗನ ಸರ್ಕಾರ ಯಾವ್ದಾರ ರೂಪದಲ್ಲಿ ಕೊಟ್ರ ಸ್ಥಳೀಯರು ಯಾಕೆ ಹೋಗ್ತಾರೆ? ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ನಾನು ನಿನಗೆ 1,00,000 ಕೊಡ್ತೇನೆ, ನನಗೆ ಹೋಗಿ ಹುಲಿಯ ಚರ್ಮವನ್ನು ತಗೊಂಬಂದಾಗ ನಾ ಹೋಗ್ತೇನೇನ್ರಿ? ಯಾವಾಗ ಹೋಗ್ತೇನೆ? ಆ 1,00,000 ನನಗಿಲ್ಲ. ಆ 1,00,000ದಿಂದ ನನ್ನ ಕುಟುಂಬಕ್ಕೆ ನಾನು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಅಂದಾಗ ಮಾತ್ರ 1,00,000 ಸಂಬಂಧ ಏನ್ ಮಾಡ್ತೀನಿ, ನಾನು ಅಲ್ಲಿ ಅತಿ ಅಪಾಯಕಾರಿ ಇದ್ರೂ ಕೂಡ ಅಲ್ಲಿ ಏನ್ ಮಾಡ್ತೀನಿ, ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತೇನೆ. ಅಂದ್ರೆ ಸೊ ಇವನ್ ದೋ ಐ ನೋ ದಟ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಮೆನಿ ರಿಸ್ಕ್, ಲೈಕ್ ಗವರ್ಮೆಂಟ್ ಅಗೇನ್ಸ್ಟ್ ಹೋಗ್ಬೇಕಾಗ್ತಾರ, some act na violate ಮಾಡ್ಬೇಕಾದ್ರೆ, but still I am going to kill tiger just to have a tiger skin, because I won't have that 1,00,000 rupees, because with that 1,00,000 rupees I can give security, that is social and economic security for my family. ಅದಕ್ಕೆ ನೋಡ್ರಿ, ಇದ್ದವ ಈ ತರ ವಿಚಾರ ಮಾಡ್ತಾನೆ, ಇಲ್ದವ ಅದನ್ನ ಸರ್ವೈವಲ್ ವಿಚಾರ ಮಾಡ್ತಾನೆ. ಇದರ ನಡುವೆ ಪರಿಸರಕ್ಕೆ ಇರಲಿರುವ ಜೀವಿಗಳು ಇದಕ್ಕೆ ಆಗ್ತದೆ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಅರೆ ಇದ್ರ ಜೊತೆಗೆ ಏನ್ ಗೊತ್ತಕ್ರಿ, ಬೇರೆ ಬೇರೆ ಪ್ರಾಣಿಗಳ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಕೈಗೊಂಡ ಯೋಜನೆಗಳನ್ನ ನೆನಪಿಟ್ಟಬೇಕು. ಲೈಕ್ ಪ್ರೊಜೆಕ್ಟ್ ಟೈಗರ್, ಪ್ರೊಜೆಕ್ಟ್ ಲಯನ್, ಪ್ರೊಜೆಕ್ಟ್ ಕ್ರೊಕೊಡೈಲ್, ಈ ತರ ಒಂದಿಷ್ಟು ನೋಡ್ಬೇಕ್ರಿ. ಪ್ರೊಜೆಕ್ಟ್ ಲೆಪಾರ್ಡ್ಸ್, ಇವನ್ನೆಲ್ಲ ನೋಡ್ಬೇಕ್ರಿ. ಇಲ್ಲಂದ್ರೆ ನಿಮ್ಗೆ ಎನ್ವೈರನ್ಮೆಂಟ್ ಕ್ಲಾಸ್ ಅಲ್ಲಿ ಅದನ್ನ ಲಿಸ್ಟ್ ಹೇಳಿ, ಅದರ ಇಂಪಾರ್ಟೆನ್ಸ್ ಹೇಳಿ, ಯಾಕೆ ಇದನ್ನ ಕಾಪಾಡಬೇಕು ಮತ್ತು ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಇದನ್ನ ಡಿಸ್ಕಷನ್ ಮಾಡೋಣ. ಓಕೆ, ನೆಕ್ಸ್ಟ್ ಒನ್. ಓಕೆ, what is the key change introduced by Rajya case, key change introduced by income tax bill passed in the Lok Sabha 2025. ಇಲ್ಲಿ ನೋಡ್ಕೊಡ್ರಿ, ಎಕ್ಸಾಮ್ ಅಲ್ಲಿ ನೋಡ್ಕೊಡ್ರಿ, ಇನ್ ಕೇಸ್ ಯಾವ್ದಾರ ಒಂದು ಮಸೂದೆಯನ್ನು ಪ್ರಸ್ತಾವನೆ ಮಾಡಿ ಅದು ಕಾಯ್ದೆಯಾಗಿ ಹೊರಗೆ ಬಂದಾರಂದ್ರೆ, if you have any government examination during that time, if any bill is introduced in a parliament and it has got a assent from the president to become an act, ಅಂದ್ರೆ ಒಂದು ಮಸೂದೆ ಅಥವಾ ಪ್ರಸ್ತಾವನೆ ಒಂದು ಕಾಯ್ದೆ ಆದರೆ ಅದರ ಮೇಲೆ ಕ್ವಶನ್ಸ್ ಕೇಳ್ತಾನ್ರಿ. ಅದರ ಮೇಲೆ ಕ್ವಶನ್ ತಿನ್ಕೊಟ್ಕೊಡಿ. ಯಾವುದೇ ಒಂದು ಪ್ರಸ್ತಾವನೆ ಒಂದು ಕಾಯ್ದೆ ಆಗಿ ಬಂದಾಗ, ವಾಟ್ ಆರ್ ದ ನ್ಯೂ ಚೇಂಜಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಬ್ರಾಟ್, ಆನ್ ದೋಸ್ ಚೇಂಜಸ್ ದೇ ವಿಲ್ ಮೇಕ್ ಅಪ್ ಕ್ವಶನ್ಸ್. ಅಂದ್ರೆ ಇತ್ತೀಚಿನ ಎಕ್ಸಾಮ್ ಇದೇ ಟ್ರೆಂಡ್ ನಡೆದ್ರಿ. ಅದರ ಅರ್ಥ ನೀವು ಜಸ್ಟ್ ಬುಕ್ಸ್ ಅಲ್ಲಿ ಇರೋದಷ್ಟೇ ಅಲ್ಲ, ಸುದ್ದಿಯಲ್ಲಿ ಏನಾದ್ರೂ ಈ ತರ ಬಂದರೆ, ಇತ್ತೀಚೆಗೆ ಲೋಕಸಭೆ, ರಾಜ್ಯಸಭೆ ಅಥವಾ ರಾಷ್ಟ್ರಪತಿಯವರು ಈ ಮಸೂದೆಗೆ ಅಂಕಿತವನ್ನು ನೀಡಿದರು ಅಂದ್ರೆ, ರೀಸೆಂಟ್ಲಿ ಲೋಕಸಭೆ ಆರ್ ರಾಜ್ಯಸಭೆ ಹ್ಯಾವ್ ಪಾಸ್ ಸೋ ಅಂಡ್ ಸೋ ಬಿಲ್, ಅದರ ಬಿಲ್ ಇಂಟೆನ್ಷನ್ ನೋಡ್ಬೇಕ್ರಿ. ಈಗ ಏನ್ ಹೇಳ್ತಾರೆ ಗೊತ್ತ್ರಿ, ಇಲ್ಲಿ ಇತ್ತೀಚೆಗೆ ಯಾವ ಬಿಲ್ ನ ದ ಪಾಸ್ ಮಾಡಿದಾರೆ ಅಂದ್ರೆ ಅಂಗೀಕಾರ ಕೊಟ್ಟಿದಾರೆ ಅಂತ ಹೇಳ್ತಾರೆ. ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ 1961, ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ರಿಟೇನ್ಡ್ ವಿತ್ ಮೈನರ್ ಚೇಂಜಸ್. ಅಂದ್ರೆ ಏನೋ ಒಂದಿಷ್ಟು ಮೈನರ್ ಚೇಂಜಸ್ ಮಾಡಿದ್ದಾರೆ. ಏನಿರ್ಬೋದು ಅಂತ ನೋಡೋಣ, ಡಿಸ್ಕಷನ್ ಮಾಡೋಣ. ನೋಡ್ರಿ, ಆದಾಯ ತೆರಿಗೆ ಕಾಯ್ದೆ 1961 ಸಣ್ಣ ಬದಲಾವಣೆಗಳಿಂದ ಉಳಿಸಿಕೊಂಡಿದೆ. ಅಂದ್ರೆ ಒಂದ್ ತಿಳ್ಕೊಡ್ರಿ ಸರ್, ಸಮಯ ಬಂದಾಗ ಥಿಂಗ್ಸ್ ವಿಲ್ ಚೇಂಜ್, ರೈಟ್? ನಮ್ಮ ಸಂವಿಧಾನ ರಚನೆ ಮಾಡೋರು ಏನ್ ಹೇಳಿದ್ರು ಗೊತ್ತ್ರಿ, ನೋಡಪ್ಪ ನಮಗ್ ಏನೇನ್ ಸರಿ ಅನ್ಸಿದೆ ನಾವು ಹಾಕಿದೀವಿ. ವಾಟ್ ಎವರ್ ದ ಥಿಂಗ್ ವಿ ಹ್ಯಾವ್ ಫೆಲ್ಟ್ ವಿ ಹ್ಯಾವ್ ಆಡೆಡ್, ಇಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ನಾಟ್ ಆಡ್. ಅಂದ್ರೆ ಸಮಯ ಬಂದಾಗ ನಿಮ್ಗೆ ಏನ್ ಅನ್ಸುತ್ತಿಲ್ಲ ಅದನ್ನ ಈ ವಿಧಿಯನ್ನು ಬಳಸಿಕೊಂಡು, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ರೂಲ್ಸ್ ನ ಪ್ರೊಸೀಜರ್ ಬಳಸಿಕೊಂಡು ಯು ಕ್ಯಾನ್ ಚೇಂಜ್. ಅದೇ ರೀತಿ ಸರ್, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ದೇಶಕ್ಕೆ ಮೂಲ ಆದಾಯವೆಂದರೆ ತೆರಿಗೆ. ಯಾಕಂದ್ರೆ ಸರ್, ಸರ್ಕಾರ ನಮಗೆ ಸರ್ವಿಸ್ ಕೊಡಾತೈತೆ ಅಂದಾಗ, ಇಟ್ ಇಸ್ ಅವರ್ ಮಾರಲ್ ಡ್ಯೂಟಿ ಟು ಗಿವ್ ಬ್ಯಾಕ್ ಸರ್ಟನ್ ಮನಿ ಆಸ್ ಎ ದಟ್ ಇಸ್ ಟ್ಯಾಕ್ಸ್ ಟು ದ ಗವರ್ಮೆಂಟ್ ಗೆ ಟ್ಯಾಕ್ಸ್ ಬಂದ್ರೆ ಏನಾಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬಂದ್ರೆ ಏನಾಗುತ್ತೆ, ದಟ್ ಇಸ್ ಆರ್ಟಿಕಲ್ 266 ಏನಾಗುತ್ತೆ, ಬಲಿಷ್ಠವಾಗುತ್ತೆ. ಬಲಿಷ್ಠ ಆದ್ಮೇಲೆ ಏನಂದ್ರೆ ಸರ್ಕಾರ ಕಡೆ ಸಂಚಿತ ನಿಧಿ ಬರ್ತಂದ್ರೆ ಸರ್ಕಾರಕ್ಕೆ ಪಬ್ಲಿಕ್ ಮನಿ ಬರ್ತೈತಿ. ಇದರಿಂದ ಏನ್ ತಗೋಬಹುದು ಅವರು, ದೇ ಕ್ಯಾನ್ ಬ್ರಿಂಗ್ ಲಾಟ್ಸ್ ಆಫ್ ದ ಸ್ಕೀಮ್ಸ್ ಟು ಪ್ರೊಟೆಕ್ಟ್ ಅವರ್ ಲೈಫ್. ಅಂದ್ರೆ ಅತಿ ಹೆಚ್ಚು ಯೋಜನೆಗಳ ಮುಖಾಂತರ ನಮ್ಮ ಜನರ ಜೀವನವನ್ನೇ ಸುಧಾರಿಸಬಹುದಲ್ಲ. ಸೊ ಹೀಗಾಗಿ ನೋಡ್ಕೊಡಿ, ಅದಕ್ಕಂತೇಳಿ 1961 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಆಕ್ಟ್ ತಗೊಂಡಿದ್ರಿ. ಬಟ್ ಇವಾಗ ಅದನ್ನ ಸ್ವಲ್ಪ ವಿತ್ ಮೈನರ್ ಚೇಂಜಸ್. ವಾಟ್ ಇಸ್ ದ ಮೈನರ್ ಚೇಂಜ್? ಮೇ ಬಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಅನ್ಕೊಂತಾನ ಅಷ್ಟೇ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಅಬ್ಸರ್ವ್ ಮಾಡ್ರಿ ಸರ್. ನೀವೀಗ ರೇಷನ್ ಈಗ ಇನ್ಕಮ್ ಸರ್ಟಿಫಿಕೇಟ್ ತೆಗ್ಸಾಕ್ತೀವ್ರಿ ಸರ್. ಇಫ್ ಯು ಆರ್ ಬಿಲಾಂಗ್ಸ್ ಟು SC ST ಆರ್ OBC, ನೀವೇನ್ ಮಾಡ್ತೀರಿ, ಗವರ್ಮೆಂಟ್ ಜಾಬ್ಸ್ ಇರ್ಬೋದು ಆರ್ ಫಾರ್ ವೇರಿಯಸ್ ಗವರ್ಮೆಂಟ್ ಫೆಸಿಲಿಟೀಸ್, ಇಲ್ಲಿ ಗೋ ಬೈ ಇನ್ಕಮ್ ಸರ್ಟಿಫಿಕೇಟ್ ಹೋಗ್ತೀರಿ. ಈ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನೀವಿನ್ನು ಜಾಯಿಂಟ್ ಫ್ಯಾಮಿಲಿ ಇದೀರಿ ಅಥವಾ ನಿಮ್ದು ಏನೋ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಎಲ್ಲಿಗೋ ನೀವೇನ್ ಮಾಡ್ರಿ, ಲೀಸ್ ಕೊಟ್ಟಿರ್ತೀವಿ ಅಂತ ತಿಳ್ಕೊಡ್ರಿ. ಯಾರಿಗೋ ಲೀಸ್ ಕೊಟ್ಟಿರ್ತೀವಿ, ಅದನ್ನ ನಿಮ್ಮ ಒಂದು 10 ಎಕರೆನ ಇನ್ನೊಬ್ರಿಗೆ ಲೀಸ್ ಕೊಟ್ಟು ದುಡಿಸ್ತಾ ಇದ್ರಿ. ಇಲ್ಲ ನಿಮ್ದೊಂದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕಮರ್ಷಿಯಲ್ ಲ್ಯಾಂಡ್ ನ ಇನ್ನೊಬ್ರಿಗೆ ಕೊಟ್ಟು ಬಿಲ್ಡಿಂಗ್ ಹಾಕ್ಸಿರಿ. ಆ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತೀರಿ ನೀವು, ಎಕನಾಮಿಕ್ ಆಕ್ಟಿವಿಟಿ ಮಾಡ್ತಾ ಇದ್ರಿ. ಸೊ ಹೀಗಾಗಿ ನೋಡ್ಕೊರಿ, ನಾ ಇನ್ಕಮ್ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಹೋದಾಗ ನನ್ನ ಫ್ಯಾಮಿಲಿ, ನನ್ನ ಬ್ರದರ್ ಆಲ್ರೆಡಿ ಗವರ್ಮೆಂಟ್ ಎಂಪ್ಲಾಯ್ ಆಗಿದಾನ.
ಅಥವಾ ಟ್ಯಾಕ್ಸ್ ಪೇ ಮಾಡ್ತಾರೆ ಇನ್ ವೇರಿಯಸ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಬಟ್ ಈಗ ನೋಡ್ರಿ ನಥಿಂಗ್ ಬಟ್ ನಾವು ಇನ್ನೂ ಗೊತ್ತಿಲ್ಲ, ನಾವಿನ್ನೂ ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲೀಸ್ ಅಂತೇನೋ ಅಂದ್ರೆ ನಾವ್ ಎಲ್ಲೂ ನೋಡ್ಕೊಡಿ. ಇನ್ನು ಅಂದ್ರೆ ಈಗ ನಾನು, ನಮ್ಮಪ್ಪ, ನಮ್ಮ ಅಮ್ಮ ಮತ್ತು ನಮ್ಮ ಬ್ರದರ್ ನಾನಿದ್ದಾಗ ನನ್ನ ಬ್ರದರ್ ಆಲ್ರೆಡಿ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಅಥವಾ ಯಾವ್ದೋ ಒಂದು ಪ್ರೈವೇಟ್ ಜಾಬ್ ಅಲ್ಲಿ ಇದ್ಕೊಂಡು ಆಲ್ರೆಡಿ ಅವ್ಗೆ ಆದಾಯ ಬರ್ತಾ ಇದೆ ನೋಡಿ. ಇನ್ನೂ ಡಿವೈಡ್ ಆಗಿಲ್ಲ ಅಂದಾಗ ಇಟ್ಸ್ ಕಾಮನ್ ಥಿಂಗ್ ರೈಟ್. ಆಬ್ವಿಯಸ್ಲಿ ಇವತ್ತು ನನಗೆ 1 ಲಕ್ಷ ರೂಪಾಯಿ ಪಗಾರ ಬಂತು ಮಂತ್ಲಿ ಅಂದಾಗ ಇಟ್ ಇಸ್ 50,000 ಆದ್ರೆ ಫ್ಯಾಮಿಲಿ ಕೊಡ್ತೇನೆ. ಫ್ಯಾಮಿಲಿ ಕೊಟ್ಟಾಗ ಆಬ್ವಿಯಸ್ಲಿ ನಾವೇನಾದ್ರೆ ಟೋಟಲ್ ಅರ್ನಿಂಗ್ ಆಫ್ ಫ್ಯಾಮಿಲಿ. ಈಗ ನಾ ಸಣ್ಣವಂತರ ಓದ್ತಿರ್ಬೋದು, ನಮ್ಮ ತಂದೆ ತಾಯಿ ಕೃಷಿ ಆದ್ರೆ ಮಾಡ್ತಿರ್ಬೋದಲ್ಲ, ಮೇ ಬಿ ದೇ ಆರ್ ಎಂಗೇಜ್ ವಿತ್ ಅಗ್ರಿಕಲ್ಚರ್ ಆಕ್ಟಿವಿಟಿ, ಅಗ್ರಿಕಲ್ಚರ್ ಸ್ವಲ್ಪ ಲಾಭ ಬರ್ತದೆ. ಸೊ ಹೀಗಾಗಿ ನೋಡ್ಕೊಡಿ, ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲಿ ಮೇಲೂ ಕೂಡ ಇನ್ಕಮ್ ಟ್ಯಾಕ್ಸ್ ನ ಹಾಕ್ಬೇಕಾಗಿದೆ. ಯಾಕಂದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ಬಂದಾಗ ಟ್ಯಾಕ್ಸ್ ಬಂದ್ರೆ ಸರ್ಕಾರದಾಗುತ್ತೆ. ಸೊ ಹೀಗಾಗಿ ಇದರಲ್ಲಿ ಮೇನ್ಲಿ ಏನ್ ಗೊತ್ತ್ರಿ 4 ಥಿಂಗ್ಸ್ ಮೆನ್ಷನ್ ಮಾಡಿದೆ. ಇತ್ತೀಚೆಗೆ ಪಾಸ್ ಮಾಡಿದ ಹೊಸ ರೂಲ್ಸ್ ಅಲ್ಲಿ ಹೊಸ ಮಸೂದೆಯಲ್ಲಿ 4 ಪ್ರಮುಖ ವಿಷಯಗಳನ್ನ ಹೇಳಿದ್ದಾರೆ. ಆ 4 ಪ್ರಮುಖ ವಿಷಯದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಬರೋ 2 ಏನ್ ಗೊತ್ತಿದೆ, ದಟ್ ಇಸ್ ಹೌಸ್ ಪ್ರಾಪರ್ಟಿ ಇನ್ಕಮ್. ಬೇಕಾದ್ರೆ ನೀವೇ ನೋಡ್ರಿ, ಸಿವಿಲ್ ಸರ್ವಿಸ್ ಮಾಡೋಕೆ ಐದರ್ ಐ ವಿಲ್ ಸ್ಟೇ ಇನ್ ಧಾರವಾಡದಲ್ಲಿ ಇರ್ಬೋದು, ಅಥವಾ ಬೆಂಗಳೂರಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ವಿಜಯಪುರದಲ್ಲಿ ಇರ್ಬೋದು, ಕಲಬುರಗಿಯಲ್ಲಿ ಇರ್ಬೋದು. ನಾವು ಯಾವ್ದೋ ಬಿಲ್ಡಿಂಗ್ ಅಲ್ಲಿ ರೆಂಟ್ ಇರ್ತೀರಿ, ಬಟ್ ಓನರ್ ಎಲ್ಲಿ ಇರ್ತಾನ? ಓನರ್ ಏನಪ್ಪ ಇಲ್ಲ ಬೆಂಗಳೂರು ಇರ್ತಾನೆ, ಇಲ್ಲ ಫಾರಿನ್ ದಾಗ ಇರ್ತಾನ. ಬಟ್ ತಿಂಗಳ ನಾವು ಕಟ್ತೀವಿ. ಕಟ್ಬೇಕು ಏನ್ ಮಾಡ್ತೀವಿ, ನಾವು ಬರೀ ಕ್ಯಾಶ್ ಕೊಡ್ತಿರ್ತೀವಿ. ಕ್ಯಾಶ್ ಕೊಟ್ಟಾಗ ಓನರ್ ಬೇರೆ ಎಲ್ಲೋ ಇದಾನ, ದೇ ಆರ್ ಹ್ಯಾವಿಂಗ್ ರೆಸಿಡೆನ್ಸ್ ಸಮ್ವರ್, ಬಟ್ ಎಲ್ಲೋ ಕಡೆ ಒಂದು ಪ್ರಾಪರ್ಟಿ ತಗೊಂಡು ಮನೆ ಕಟ್ಕೊಂಡು ಅವರು ಆಬ್ವಿಯಸ್ಲಿ ಇನ್ಕಮ್ ತಗೋತಾ ಇದಲ್ಲ, ಇನ್ಕಮ್ ತಗೋದಲ್ಲ, ಮತ್ತೆ ಅವರಿಂದ ಮತ್ತೆ ಸರ್ಕಾರ ಟ್ಯಾಕ್ಸ್ ಹೋಗ್ಲಿ. ನೋಡ್ರಿ, ನಾ ಇರೋ ಬಿಲ್ಡಿಂಗ್ ಅಲ್ಲಿ ನಾನು 5,000 ರೂಪಾಯಿ ತಿಂಗಳ ಕಟ್ತೇನೆ ಅಂತ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನಾ 5,000 ರೂಪಾಯಿ ಕಟ್ತಾ ಇದ್ದಾಗ ಒಬ್ಬ ಹುಡುಗ 5,000 ರೂಪಾಯಿ ಕಟ್ತಾನವ. ಒಂದು ಬಿಲ್ಡಿಂಗ್ ಒಳಗ ಒಂದು 20 ರೂಮ್ ಮಾಡಿರ್ತಾನ. ಒಂದು ರೂಮಿಗೆ 5,000 ರೂಪಾಯಿ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ 5,000 ಇಂಟು 5,000 ಇಂಟು 20 ಜನ ಅಂದ್ರೆ ಎಷ್ಟಾತ್ರಿ? 50,000 ಪ್ಲಸ್ 50,000 ಎಷ್ಟಾಯ್ತು? 1 ಲಕ್ಷ ರೂಪಾಯಿ ತಿಂಗಳ ಬರ್ತೈತಿ. ಅಂದ್ರೆ ವರ್ಷಕ್ಕೆ ಏನತ್ರ 12 ಲಕ್ಷ ರೂಪಾಯಿ ಆತ್ರಿ. ಹಂಗಾರ ಆಬ್ವಿಯಸ್ಲಿ ಈಸ್ ಹ್ಯಾವಿಂಗ್ ಮೋರ್ ಇನ್ಕಮ್ ರೈಟ್. ಮತ್ತೆ ಅದಕ್ಕೆ ರೆಂಟ್ ಮೇಲೆ ಮತ್ತೆ ಕೊಡ್ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಗೊತ್ತ್ರಿ, ದಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸರ್ ಹಂಗಂದ್ರೆ ಇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಮೇ ಬಿ ನಂದು ಒಂದು ಶೇರ್ಸ್ ಇರ್ತೈತಿ, ಇಲ್ಲ ನಂದು ಒಂದು 20 ಎಕರೆ ಜಾಗ ಐತಿ, ಅದನ್ನ ಒಂದು 10 ವರ್ಷಕ್ಕೆ ಯಾರಿಗೂ ಲೀಸ್ ಕೊಟ್ಬಿಟ್ರಿ. 10 ವರ್ಷಕ್ಕೆ ಅವರು ಎವ್ರಿ ಇಯರ್ ದೇ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಕಟ್ಟಬೇಕು, ಇಲ್ಲ ಇಷ್ಟಂತ ನಂಗೆ ರೆಂಟ್ ಕಟ್ಬೇಕು. ಅಂದ್ರೆ ನೋಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂದ್ರೆ ಒಂದು 20 ವರ್ಷ, 10 ವರ್ಷ, 15 ವರ್ಷಕ್ಕೆ ನಾನು ಟೋಟಲ್ ಆಗಿ ಕೊಟ್ಬಿಟ್ರಿ. ಇಲ್ಲ ನಾನು ದಟ್ ಇಸ್ ಫಿಕ್ಸ್ಡ್ ಡೆಪಾಸಿಟ್. ಎಫ್ ಡಿ ಇಟ್ಟನೆ 10 ವರ್ಷಕ್ಕೆ ನಾನು 1 ಕೋಟಿ ರೂಪಾಯಿ ಎಫ್ ಡಿ ಇಟ್ಟಂದಾಗ ಎಫ್ ಡಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರ, ಮತ್ತೆ ನನಗೆ ಅಲ್ಲಿ ಆದಾಯ ಬರ್ತಾ ಇದೆಯಲ್ಲ. ಸೊ ಅದ್ರ ಮೇಲೆ ಫೋಕಸ್ ಮಾಡಂತ. ಅಂಡ್ ಮತ್ತೆ ಏನ್ ಮಾಡಿದೆ, ದಟ್ ಇಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಈಗ ಸರ್ಕಾರ ನೋಡ್ಕೊಳ್ಳಿ, 7th ಪೇ ಬಂದೈತಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ 8th ಪೇ ಮಾಡ್ತೆ ಅಂತ. ಇಂಥ ಟೈಮಲ್ಲಿ ನನಗೆ ನೋಡ್ಕೊಡಿ, ತಿಂಗಳ 1.5 ಲಕ್ಷ ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ, ಇವೊಂದು ಗೌರ್ಮೆಂಟ್ ಆಗಿ. ಬಟ್ ಈಗ ನೋಡ್ರಿ, ಮೊದಲಿಗೆ ಪೆನ್ಷನ್ ರಿಟೈರ್ಮೆಂಟ್ ಆದ್ಮೇಲೆ ಕೊಡ್ತಿದ್ರಿ. ಬಟ್ ರಿಟೈರ್ಮೆಂಟ್ ಆದ್ಮೇಲೆ ಪ್ರತಿ ವರ್ಷ ನಾನು ಸಾಯೋತನೂ ಆ ರೊಕ್ಕ ಕೊಡ್ಬೇಕಂದ್ರೆ ಸರ್ಕಾರ ಆ ಟೈಮಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡಿದ್ರು, ಪೆನ್ಷನ್ ತೆಗೆದು ಹಾಕ್ರಿ, ಬಟ್ ಅವ್ರು ವರ್ಕಿಂಗ್ ಅಲ್ಲಿ ಇದ್ದಾಗ ಅವ್ರು ಸ್ಯಾಲ್ರಿ ಹೈಕ್ ಮಾಡ್ರಿ. ಈ ಸ್ಯಾಲ್ರಿ ಹೈಕ್ ಮಾಡಿದ್ರೆ ಅಂತ ಕೂಡ ಹೈಕ್ ಮಾಡಿದಾಗ ನಮ್ಗೆ ಪೆನ್ಷನ್ ತೆಗೆದ್ರು ಸ್ಯಾಲ್ರಿ ಹೈಕ್ ಮಾಡ್ರಿ. ಈಗ ನೋಡಿ, 50,000 ರೂಪಾಯಿ ಸ್ಯಾಲ್ರಿ ಇತ್ತು ನನಗೆ ಪೆನ್ಷನ್ ಅಂದ್ರೆ, ನಾ ರಿಟೈರ್ಮೆಂಟ್ ಆದ್ಮೇಲೆ 10,000 ರೂಪಾಯಿ ನಂಗೆ ಸಾಯೋತನ ಪೆನ್ಷನ್ ಬರ್ತಿತ್ತು. ಬಟ್ 10,000 ರೂಪಾಯಿ ಹೊಂದಿಸ್ಬೇಕಾದ್ರೆ ಗೌರ್ಮೆಂಟ್ ಡ್ಯೂರಿಂಗ್ ದಟ್ ಫೈನಾನ್ಷಿಯಲ್ ಇಯರ್. ಅದಕ್ಕೆ ಏನ್ ಮಾಡೋಣ, 50,000 ರೂಪಾಯಿ ಪೇಮೆಂಟ್ ಇದ್ದಿದ್ನ ಒಂದು 70,000 ಮಾಡ್ಬಿಡ್ರ, ಬಟ್ ಪೆನ್ಷನ್ ತೆಗೆದ್ಬಿಡೋಣ. ಈಗ 70,000 20,000 ಅಡ್ವಾನ್ಸ್ ಅಂದ್ರೆ 20,000 ಎಕ್ಸ್ಟ್ರಾ ಬರ್ತಾ ಇದೆ ನನ್ಗೆ ಆಸ್ ಎಂಪ್ಲಾಯ್. ಬಟ್ ನನಗೀಗ ರಿಟೈರ್ಮೆಂಟ್ ಆದ್ಮೇಲೆ ಆದಾಯ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಅದ 10,000 ರೂಪಾಯಿ ನಾ ಎಲ್ಲರಿಗೂ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಾನೆ, ಡೆಪಾಸಿಟ್ ಇರ್ತಾನೆ, RD ಇರ್ತಾನೆ ಅಂತ ಸೇವಿಂಗ್ಸ್ ಅಕೌಂಟ್. ಈಗ ಸರ್ಕಾರ ಏನ್ ಹೇಳ್ತದ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಈ ತರ ನಾವೇ ಒಂದು ಪೆನ್ಷನ್ ಸ್ಕೀಮ್ ಕೊಡ್ತೀವಿ, ಇಲ್ಲ PF ಕೊಡ್ತೀವಿ. PF ದಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಡೆಪಾಸಿಟ್ ಮಾಡ್ಬೋದು, ನಿಮ್ಮ ರಿಟೈರ್ಮೆಂಟ್ ಆದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿ. ಸೊ ಹೀಗಾಗಿ ಇದನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಹೀಗಾಗಿ ನಿಮ್ಮ ಪರೀಕ್ಷೆಯ ಉದ್ದೇಶದಿಂದ ಏನ್ ಕೇಳ್ಬೋದು, ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಕೇಳ್ಬೋದು. ಇನ್ಕಮ್ ಟ್ಯಾಕ್ಸ್ 1961. ಇಲ್ಲಪ್ಪ ನೀವೇನಾದ್ರೂ ಬ್ಯಾಂಕಿಂಗ್ ಎಕ್ಸಾಮ್ ಓದ್ತಿದ್ರ ಅಥವಾ ಟ್ಯಾಕ್ಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಓದ್ತಿದ್ರ, ಅಲ್ಲಿ ಸೆಕ್ಷನ್ಸ್ ಕೇಳ್ತಾನೆ. ಅಲ್ಲ ಸದ್ಯ ಸಿವಿಲ್ ಸರ್ವಿಸ್ಗೆ ದಿಸ್ ಇಸ್ ಏನಪ್ಪ ಅಂದ್ರೆ, ಸಿವಿಲ್ ಸರ್ವಿಸ್ಗೆ ಇಷ್ಟು ಇನ್ಫಾರ್ಮೇಶನ್ ಇಸ್ ಸಫಿಷಿಯಂಟ್. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡು. ಇಲ್ಲಿ ನೋಡ್ರಿ, ಅಬಾಲಿಷನ್ ಆಫ್ TDS ಸ್ಯಾಲರಿ, ದಟ್ ಇಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸರ್ವಿಸ್ ಆಫ್ ಸೋರ್ಸ್ ಅಂತ ಇರ್ತಾರೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇಂಡಿಯಾ ಸೈನ್ಡ್ ಅನ್ MOU. ಅಂದ್ರೆ ಮ್ಯೂಚುವಲ್, ದಟ್ ಇಸ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈಗ ನಾನು ನೀವೇನ್ ಮಾಡ್ತೀವಿ ಗೊತ್ತ್ರಿ, ಒಂದು ಮ್ಯೂಚುವಲ್ ಆಗಿ ಒಂದು ಒಪ್ಪಂದ ಮಾಡ್ಕೋತೀನಪ್ಪ. ನೋಡಪ್ಪ, ನಾನು ನಿನಗೆ 10 ರೂಪಾಯಿ ಕೊಡ್ತೇನೆ, ನೀ ನನಗೆ ಒಂದು ಯಾವ್ದಾರ 10 ರೂಪಾಯಿ ಬರ್ತದ ಬೆಲೆದ ಒಂದು ವಸ್ತು ಕೊಡು ಅಂತ ಹೇಳಿ ಮಾಡ್ತೀವಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್.
ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡ್ಡಾಯ ಏನಿಲ್ಲ. ನಾನು ಈಗ ನೋಡಿ 10 ರೂಪಾಯಿ ಕೊಟ್ಟಾಗ ನೀ ಕೊಡ್ತಿ, ನೀ ಕೊಟ್ಟ ಮೇಲೆ ನಾ ಕೊಡ್ಬೋದು ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಟು ಹ್ಯಾವ್ ಅ ಕೋಆಪರೇಷನ್ ಏನಂತಾರೆ ಸರ್. ಇಂಡಿಯಾ ಸೈನ್ಡ್ an MOU with which country on July 18, 2025 to promote trade alliance between cooperatives. ಈಗ ನೋಡ್ರಿ ವಾಟ್ ಮೀನ್ ಬೈ ಕೋಆಪರೇಷನ್ ಒಂದ್ ತಿಳ್ಕೊಡ್ರಿ. ನಮ್ಮಲ್ಲಿ ನೋಡ್ಕೊಡ್ರಿ, ನಮ್ಮಲ್ಲಿ ಏನ್ ಗೊತ್ತ್ರಿ ಸರ್, ವಿ ಹ್ಯಾವ್ ಅ ಶಾಸಕಾಂಗ ಪ್ಲಸ್ ಕಾರ್ಯಾಂಗ. these are the ಗವರ್ಮೆಂಟ್ ಗವರ್ಮೆಂಟ್ ಇದು ಅಂದ್ರೆ ನಮ್ಮಲ್ಲಿ ಜನರು ಆಯ್ಕೆ ಮಾಡಿದ ಪ್ರತಿನಿಧಿಗಳು ಶಾಸಕಾಂಗದಲ್ಲಿ ಇರ್ತಾರೆ ಮತ್ತು ಆಯಾ ಇಲಾಖೆಗೆ ಗವರ್ಮೆಂಟ್ ಎಕ್ಸಾಮ್ ಬರೆದವರು ದಟ್ ಇಸ್ ಕಾರ್ಯಾಂಗದಲ್ಲಿ ಇರ್ತಾರೆ. ಅಂದ್ರೆ ದ ಪೀಪಲ್ ರಿಪ್ರೆಸೆಂಟೇಟಿವ್ಸ್ ಆರ್ ಗೋಯಿಂಗ್ ಟು ಕಾಲ್ as a legislative and the people who are going to qualify for separate department by writing a government examination we call as a executives. ಸೊ ಇಲ್ಲಿ ಒಂದು ದೇಶ ಬಲಿಷ್ಠ ಆಗ್ಬೇಕಂದ್ರ ಇವ್ರಿಬ್ಬರು ಸೇರ್ಕೊಂಡು ಕೆಲಸ ಮಾಡೋಕಲ್ಲ. ಸೊ ಹೀಗಾಗಿ ಇನ್ 2021 that is the central government have made one more ministry because article 74 ಏನಂತದ್ರಿ, article 74 that is 74 article ಹೇಳ್ತ್ರಿ, the parliament should have a prime minister. In order to help the prime minister he must have a council of ministers. ಅಂದ್ರೆ ಭಾರತದ ಸಂಸತ್ತಿಗೆ ಒಬ್ಬ ಪ್ರಧಾನಮಂತ್ರಿ ಇರಬೇಕು ಮತ್ತು ಅವರಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲ ಇರಬೇಕು. ದಟ್ ಇಸ್ ಸಚಿವಾಲಯದ ಸಚಿವರು ಇರ್ಬೇಕಂತ ಹೇಳ್ತಾರೆ. ಅದೇ 75 ಏನ್ ಹೇಳ್ತಾರೆ, ದಟ್ ಇಸ್ ಲಿಮಿಟ್. ಏನ್ ಲಿಮಿಟ್ ಅಂದ್ರೆ ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಮೇಲೆಗೆ ರಾಷ್ಟ್ರಪತಿಗಳು ಯಾರನ್ನ ಸಚಿವರನ್ನ ನೇಮಕ ಮಾಡಬೇಕು. ಈಗ ಎಲ್ಲರನ್ನ ಸಚಿವ ಮಾಡಿದ್ರೆ ಮತ್ತೆ ಅವ್ರ ಸ್ಯಾಲರಿ ಹೈ ಕೊಡ್ಬೇಕಲ್ಲ, ಪ್ರತಿಯೊಬ್ಬರನ್ನ ಸಚಿವ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಪಗಾರ ಕೊಡ್ಬೇಕು. ಸೊ ಹೀಗಾಗಿ ಏನ್ ಮಾಡ್ತಾರ ಗೊತ್ತ್ರಿ, ಒಂದು ಕ್ಲಾಸ್ ತಗೊಂಡ್ಬಂದ್ಬಿಡ್ತಾರೆ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರ. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾದ ಪ್ರಸ್ತುತ ಒಟ್ಟು ಸೀಟಿನ 15% ಸ್ಟಾರ್ಟ್ ಮಾಡ್ದಂದ್ರೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ನಾಟ್ ಎಕ್ಸಿಡ್ ದಿ ಪ್ರೆಸೆಂಟ್ ಸ್ಟ್ರೆಂತ್ ಆಫ್ ಎ ಲೋಕಸಭೆ. ಅಂದ್ರೆ ಪ್ರಸ್ತುತ ಲೋಕಸಭೆಯಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತಲ್ಲ ಅದರ 15% ಮೀರಬಾರ್ದು ಅಂತ ಹೇಳ್ತಾರೆ. ಸೊ 15% ಮೀರಬಾರ್ದು ಅಂದ್ರೆ ಪ್ರಸ್ತುತ ನೋಡ್ರಿ ಟೋಟಲ್ 81 ಸಚಿವಾಲಯ ಕೊಟ್ಟರೆ ನೋಡ್ರಿ, ಟೋಟಲ್ ಎಷ್ಟದ ನಮ್ಮ 543 ಸೀಟ್ಸ್ ಅದಾವ ಇಲ್ಲಿ ಲೋಕಸಭೆಯಲ್ಲಿ. ಓಕೆ, ಅದ್ರಾಗೆ 545 ಬಟ್ ಆಂಗ್ಲೋ ಇಂಡಿಯನ್ಸ್ ತೆಗೆದು ಹಾಕಿದ್ದಾರೆ. ಸೊ 81 ಸಚಿವಾಲಯಗಳನ್ನು ಹೊಂದಬಹುದಂತೆ. ಆ 81ರಲ್ಲಿ ನೋಡ್ಕೊಡಿ 77 + 1 ಅಂದ್ರೆ 1 = 78. ಅಂದ್ರೆ ಸಮಯ ಬಂದಾಗ ನೀವು ಹೊಸ ಸಚಿವಾಲಯ ಸ್ಥಾಪನೆ ಮಾಡು ಅಥವಾ ಹಳೆ ಸಚಿವಾಲಯ ತೆಗೆದು ಹಾಕು, ನಿಮಗ್ ಬಿಟ್ಟಿದ್. ಬಟ್ 81 ದಾಟಕ್ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡಿ ಬೆಸ್ಟ್ ಎಕ್ಸಾಂಪಲ್ ಮೊದಲು ನೋಡ್ರಿ HRD ಅಂತಿದ್ವಿ ನಾವು, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತಿದ್ರೆ HRD. ಆದ್ರೆ 2021 ಏನ್ ಮಾಡಿದ್ರು, ಒಬ್ಬ ಮನುಷ್ಯ ಅಭಿವೃದ್ಧಿ ಆದಾಗ ಒಂದು ಶಿಕ್ಷಣ ಇದೆ, ಅದಕ್ಕೆ HRD ತಗೊಂಬಂದ್ ಏನ್ ಮಾಡಿದ್ರು, ಮರುನಾಮಕರಣ ಮಾಡಿ ಶಿಕ್ಷಣ ಸಚಿವಾಲಯ ಮಾಡಿದ್ರು. ಸೊ ಹೀಗಾಗಿ ಈ 78 ಗೊತ್ತ್ರಿ, ದಟ್ ಇಸ್ 2021 ಸರ್ ಒಂದು ಸಂಸ್ಥೆಗಳು ಅಥವಾ ಒಂದು ದೇಶ ಇನ್ನೊಂದು ದೇಶ ಜೊತೆ ಏನಾದ್ರೂ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾವ್ದಾರ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಬಿಸ್ನೆಸ್ ಮಾಡ್ಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಕೋಆಪರೇಷನ್. ಇಬ್ಬರ ನಡುವೆ ಒಂದು ಸಹಕಾರ ಬೇಕಲ್ಲ, ಆ ಸಹಕಾರ ಮತ್ತು ಕಾನೂನುವಾಗಿರ್ಬೇಕಲ್ಲ. ದಟ್ ಕೋಆಪರೇಷನ್ ಹ್ಯಾಸ್ ಟು ಬಿ ಲೀಗಲ್, ರೈಟ್? ಸೊ ಹೀಗಾಗಿ 2021 ಭಾರತ ಸರ್ಕಾರ ಏನ್ ಮಾಡ್ತು, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂತ ಒಂದು ಹೊಸ ಸಚಿವಾಲಯ ಸ್ಟಾರ್ಟ್ ಮಾಡ್ತಾ ಇದೆ. ಅಂದ್ರೆ ಸಹಕಾರದ ಸಚಿವಾಲಯ ಅಂದ್ರೆ ಇಬ್ಬರ ಕಂಪನಿಗಳ ಮಧ್ಯೆ ಕುತ್ಕೊಂಡು ಈ ಸಚಿವಾಲಯ ಗ್ಯಾರಂಟಿ ಕೊಡ್ತೀವಿ, ನಾನು ಸರ್ಕಾರದ ಪರವಾಗಿ ನಿಮಗೆ ಹೆಲ್ಪ್ ಮಾಡ್ತೇನೆ, ನೀವಿಬ್ರು ಒಂದಾಗ್ರಿ. ಅದೇ ಭಾರತದೊಂದಿಗೆ ಇನ್ನೊಂದು ಕಂಪ್ನಿ ಇದ್ರು ಕೂಡ, ಬೇರೆ ದೇಶದ ಕಂಪ್ನಿ ಇದ್ರೆ ಅವ್ರ ಜೊತೆ ಒಂದು ಮ್ಯೂಚುವಲ್ ಕೋಆಪರೇಷನ್ಗೆ ಸಹಾಯ ಮಾಡುತ್ತೆ. ಸೊ ಹೀಗಾಗಿ ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ಹಾಗಾದ್ರೆ ಇದರ ಸಚಿವರು ಯಾರಿದ್ದಾರೆ? ಸದ್ಯ ಅಮಿತ್ ಶಾ ಅವರಿದ್ದಾರೆ. ಅಮಿತ್ ಶಾ ಅವ್ರ ಕಡೆ ಎರಡು ಮಿನಿಸ್ಟ್ರಿ, ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ಓಕೆ, ಅಂದ್ರೆ ಪ್ರಸ್ತುತವಾಗಿ ಅಮಿತ್ ಶಾ ಅವರು 2 ಸಚಿವಾಲಯಗಳ ಮುಖ್ಯಸ್ಥರಾಗಿದ್ದಾರೆ. ಒಂದು ಗೃಹ ಸಚಿವಾಲಯ ಮತ್ತು ಸಹಕಾರ ಸಚಿವಾಲಯ ಇದೆ. ನೀವು ಅಬ್ಸರ್ವ್ ಮಾಡಿ ಅನ್ಕೊಂತೀನಿ ಸರ್, ಭಾರತದೊಂದು ಒಂದು ಯಶಸ್ವಿ ಏನ್ ಗೊತ್ತ್ರಿ, ಭಾರತದ ಪ್ರಮುಖ ಯಶಸ್ವಿ ಅಂದ್ರೆ ಏನು ಗೊತ್ತ್ರಿ? ಭಾರತ ಪ್ರಮುಖ ಯಶಸ್ವಿ ಅಂದ್ರೆ ದಟ್ ಇಸ್ G20 2023 ಮೀಟಿಂಗ್. ದಟ್ ಇಸ್ 18th G20 ಮೀಟಿಂಗ್ ಎಲ್ಲ ಆಯ್ತು ಗೊತ್ತ್ರಿ, ಭಾರತದಲ್ಲಿ ಆಗಿತ್ರಿ, ಭಾರತದಲ್ಲಿ. ಹಾಗಾಗಿ G20 ಗ್ರೂಪ್ ಏನಿತ್ತು, ಪ್ರಪಂಚದ ಬಲಿಷ್ಠ ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ದೇಶಗಳ ಗುಂಪು. ಇದು ಪ್ರಪಂಚದ ಆರ್ಥಿಕ ಭದ್ರತೆ ಮತ್ತು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಗಳಿಗಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ವಾಟ್ ಇಸ್ ದ ಮೇನ್ ಮೋಟೋ ಆಫ್ G20 group? It is a group of developed and developing nations which are mainly focusing on global financial security and to help and to support the SDG goal and to mitigate the climate change. ಅಂದ್ರೆ 3 ಪ್ರಮುಖ ಉದ್ದೇಶ ಇದು ರೀ. ಈ ಗುರಿ ಇದು ಡೆವಲಪ್ಡ್ ಅಂಡ್ ಡೆವಲಪಿಂಗ್ ನೇಷನ್ ಗ್ರೂಪ್ ಆಯ್ತು. ಏನ್ ಸಪೋರ್ಟ್ ಮಾಡ್ತಿದ್ರು ಅವರು? ಫೈನಾನ್ಷಿಯಲ್ ಸ್ಟೆಬಿಲಿಟಿ, ದಟ್ ಇಸ್ ಗ್ಲೋಬಲ್ ಅಂದ್ರೆ ಪ್ರಪಂಚದ ಆರ್ಥಿಕ ಭದ್ರತೆ, ನೆಕ್ಸ್ಟ್
ಹವಾಮಾನ ಬದಲಾವಣೆಯನ್ನು ತಗ್ಗಿಸ್ಲಿಕ್ಕೆ ಮತ್ತು SDG ಗೋಲ್ ಸಪೋರ್ಟ್ ಮಾಡ್ಲಿಕ್ಕೆ. ಬಟ್ ಪ್ರತಿ ಸಲ ಕೂಡ ಇವರು ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ದೇಶಗಳು ಅಂತಿದ್ರು. ಬಟ್ ಆಫ್ರಿಕನ್ ನೆಗ್ಲೆಕ್ಟ್ ಮಾಡಿ, ಅಂದ್ರೆ ಈ ಭಾಗದಲ್ಲಿ ಆಫ್ರಿಕನ್ ನೆಗ್ಲೆಕ್ಟ್ ಮಾಡಿದ್ರಿ. ಸೊ ಹೀಗಾಗಿ 18th G20 ಮೀಟಿಂಗ್ ಭಾರತದಲ್ಲಿದ್ದಾಗ ಭಾರತ ಏನ್ ಮಾಡ್ತಾ ಗೊತ್ತ್ರಿ ಸರ್, G20 ಅಂದ್ರೆ ಏನಿತ್ತು, 19 ವೈಯಕ್ತಿಕ ದೇಶಗಳು ಪ್ಲಸ್ ಯುರೋಪಿಯನ್ ಒಕ್ಕೂಟ. ಆದ್ರೆ 2023 ಭಾರತ ಆಫ್ರಿಕನ್ ಒಕ್ಕೂಟವನ್ನು ಸೇರಿಸಿಬಿಡ್ತು. ಅಂದ್ರೆ ಆಫ್ರಿಕನ್ ಒಕ್ಕೂಟ ಇದು ಪ್ರಪಂಚ ನೋಡ್ರಿ, ಆಫ್ರಿಕನ್ ಒಕ್ಕೂಟ ಪ್ರಪಂಚದ 3ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಗುಂಪು. ಅಂದ್ರೆ ಫಸ್ಟ್ ಬರೋದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಸೆಕೆಂಡ್ ಬರೋದು ಏನ್ ಗೊತ್ತ್ರಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್, ಥರ್ಡ್ ಬರೋದು ಆಫ್ರಿಕನ್ ಯೂನಿಯನ್. ದಟ್ ಇಸ್ 55. ಐ ಥಿಂಕ್ PDO ಎಕ್ಸಾಮ್ ನ VO ಎಕ್ಸಾಮ್, PDO ಎಕ್ಸಾಮ್ ನ VO ಎಕ್ಸಾಮ್ ಗೊತ್ತ್ರಿ. ಆಫ್ರಿಕನ್ ಯೂನಿಯನ್ ಆಫ್ರಿಕನ್ ಒಕ್ಕೂಟದ ಕೇಂದ್ರ ಕಚೇರಿ ಬಗ್ಗೆ ಕೇಳಿದಾರೆ. PDO ಆರ್ VO ಎರಡು ಎಕ್ಸಾಮ್ ಯಾವ್ದೋ ಒಂದು ಎಕ್ಸಾಮ್ ಐತೆ. ಸೊ ಹೀಗಾಗಿ ನೋಡ್ರಿ, ಸೊ ಹೀಗಾಗಿ ಭಾರತ ಭಾರತ ಯಾವಾಗ ಇದನ್ನ ಸಪೋರ್ಟ್ ಮಾಡ್ತಲ್ಲ, ಸೇರಿಸ್ಲಿಕ್ಕೆ ಅಂದ್ರೆ G20 ಗುಂಪಲ್ಲಿ ಆಫ್ರಿಕಾವನ್ನು ಗುರುತಿಸಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಆಫ್ರಿಕನ್ ಕಂಟ್ರೀಸ್ ಪೋರ್ ಕಂಟ್ರೀಸ್. ಸೊ ಹೀಗಾಗಿ ಭಾರತ ಮಾಡ್ಬೇಕಂದ್ರೆ ಏನೋ ಒಂದು ಉದ್ದೇಶ ಇರ್ಬೇಕಲ್ಲ, ಆಫ್ರಿಕಾದ ಎಲ್ಲ ದೇಶಗಳ ಜೊತೆ ನಾವು ಒಳ್ಳೆ ಸಂಬಂಧ ವಹಿಸ್ಬೇಕ್ರಿ. ಸೊ ಹೀಗಾಗಿ ಇತ್ತೀಚೆಗೆ ನಾವು ಯಾರ ಜೊತೆ ಸೈನ್ ಮಾಡಿದ್ವಿ, ಜಾಂಬಿಯಾ. ಅಂದ್ರೆ ಜಾಂಬಿಯಾ ಅನ್ನೋದೇನ್ ಗೊತ್ತ್ರಿ, ಇದೊಂದು ಆಫ್ರಿಕಾದ ದೇಶ. ಜಾಂಬಿಯಾ ಅನ್ನೋದು ಆಫ್ರಿಕಾ ದೇಶ. ಇದೆಲ್ಲ ಗೊತ್ತ್ರಿ, ಜಿಂಬಾಬ್ವೆ ದೇಶದಲ್ಲ, ಅದ್ರ ಜೊತೆ ಬಾರ್ಡರ್ ಇದೆ ರೀ. ಅಂದ್ರೆ ಯಾವ ದೇಶದ ಜೊತೆ ಗಡಿಭಾಗ ಹೊಂದಿತ್ತು ಇದು ಜಾಂಬಿಯಾ, ದಟ್ ಇಸ್ ಜಿಂಬಾಬ್ವೆ. ಎಲ್ಲಿ ಬರ್ತೈತೆ ಅಂದ್ರ ಮೇ ಬಿ ನೀವು ಫೇಮಸ್ ಕೇಳಿರ್ಬೋದು, ವಿಕ್ಟೋರಿಯಾ ಫಾಲ್ಸ್ ಅಂತ ಕೇಳಿರ್ಬೋದು. ವಿಕ್ಟೋರಿಯಾ ಫಾಲ್ಸ್ ಅಂತ ಅಂದ್ರೆ ಈ ಫಾಲ್ಸ್ ಅಂತಲ್ಲಿ ಅಂತ ಹೇಳ್ಬೋದ್ರಿ, ಜಾಂಬಿಯಾ ಮತ್ತು ಜಿಂಬಾಬ್ವೆ ದೇಶಗಳು ಗಡಿಭಾಗವನ್ನು ಹೊಂದುತ್ತವು. ಯಾಕಂದ್ರೆ ಜಾಂಬಿಯಾ ದೇಶವು ಕೂಡ ಒಂದು ಪರಿಸರ ನೈಸರ್ಗಿಕವಾದ ಖನಿಜಗಳಲ್ಲಿ ಜಾಸ್ತಿ ಇದೆ. ನಾವು ಅವ್ರ ಜೊತೆ ಸಹಕಾರ ಹೊಂದಿದ್ರೆ ಮುಂದೊಂದಿನ ನಮಗೆ ಬೇಕಾದ ಖನಿಜಗಳನ್ನ ಅವ್ರ ದೇಶದಿಂದ ತರಿಸ್ಕೋಬಹುದು. ಅವ್ರು ಎದಕ್ಕೆ ಸಪೋರ್ಟ್ ಕೊಡತ್ತಾರ, ಬೇಸ್ ಒಂದು ಕಂಟ್ರಿ ಫಾಸ್ಟ್ ಆಗಿ ಗ್ರೋತ್ ಆಗ್ತಿರ್ಬೇಕಾದ್ರೆ ಅವ್ರ ಜೊತೆ ಇರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇಫ್ ಐ ಎಮ್ ಎ ಪುವರ್ ಕಂಟ್ರಿ, ಐ ಆಮ್ ಹ್ಯಾವಿಂಗ್ ಎ ಪುವರ್ ಕಂಟ್ರಿ ಇನ್ ದ ವರ್ಲ್ಡ್, ಸರಿ, ಇಫ್ ಐ ಆಮ್ ಹ್ಯಾವಿಂಗ್ ಎ ಪವರ್ಟಿ, if I am having a poor structure, if any country is fastly moving its economy, definitely I want to be with them, right? ಈಗ ನಾ ಅವ್ರ ಜೊತೆ ಇರಲೇಬೇಕಂತ ಇಷ್ಟಪಡ್ತೇನೆ. ಸೊ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಜಾಂಬಿಯಾ ರೀ. ಪ್ಲೀಸ್ ರಿಮೆಂಬರ್. ಸೊ ನೆಕ್ಸ್ಟ್ ಒನ್, which Indian company with ties, okay, which Indian company with ties to Russia sending shipment to China for the first time since from 2021. ಇಲ್ಲಿ ನೋಡ್ರಿ, 2021 ಮೊದಲ ಬಾರಿಗೆ ರಷ್ಯಾದೊಂದಿಗೆ ಸಂಬಂಧ ಹೊಂದಿರುವ, ಇಲ್ಲಿ ನೋಡ್ರಿ ಈ ಶಬ್ದ ಅರ್ಥ ಮಾಡ್ರಿ, ರಷ್ಯಾದೊಂದಿಗೆ ಸಂಬಂಧ ಹೊಂದಿರುವ ಯಾವ ಭಾರತೀಯ ಕಂಪನಿಯು ಚೀನಾಕ್ಕೆ ಸಾಗಣೆಯನ್ನು ಕಳಿಸ್ತಾರೆ. ಇಲ್ಲಿ ನೋಡ್ಕೊಡ್ರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಈ ಕ್ವಶನ್ ಬಹಳ ಕೇಳ್ತಾನೆ. ಇಲ್ಲಿ ನೋಡ್ರಿ, ರಷ್ಯಾದೊಂದಿಗೆ ಸಂಬಂಧ ಹೊಂದಿರುವ ಯಾವ ಭಾರತೀಯ ಕಂಪನಿ ಅಂದ್ರ, ಸರ್ ಮೇ ಬಿ ನಮ್ಮಲ್ಲಿ 2 ಟೈಪ್ಸ್. ಅಂದ್ರೆ ಸರ್ ಯಾವುದೇ ಕಂಪನಿ, ನೆನಪಿಟ್ಕೊಡ್ರಿ ಶಬ್ದ, ಯಾವುದೇ ಕಂಪನಿಯಲ್ಲಿ ಯಾವ ವ್ಯಕ್ತಿ 51% ಮೇಲ್ಪಟ್ಟು ಹೂಡಿಕೆಯನ್ನು ಹೊಂದಿರ್ತಾನಲ್ಲ ಅವರಿಗೆ ನಾವು ಮಾಲೀಕರು ಎಂದು ಕರಿತೀವಿ. ಈ ಕ್ವಶನ್ ಆಗಿದೆ ರೀ. ಅಂದ್ರೆ ಇಫ್ ಎನಿ ಪರ್ಸನ್ ಇನ್ ಅ ಪರ್ಟಿಕ್ಯುಲರ್ ಕಂಪನಿ ಇಸ್ ಗೋಯಿಂಗ್ ಟು ಇನ್ವೆಸ್ಟ್ ಆರ್ ಹೋಲ್ಡಿಂಗ್ more than 51% share, then we can call as he is the owner, he can make a rules and regulation. ಅಂದ್ರೆ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಬಹುದು ಅಂತ ಅರ್ಥ. ಅದೇ ನೋಡ್ರಿ, ಒಂದ್ ವೇಳೆ ಆ 51% ಭಾರತ ಸರ್ಕಾರದಿದ್ರೇನ್ರಿ, ಭಾರತ ಸರ್ಕಾರದಿದ್ರೆ ಏನಂತೀವಿ ನಾವು ಇದಕ್ಕೆ, ಇದೊಂದು ಸರ್ಕಾರಿ ಕಂಪನಿ, PSU ಅಂತೀವಿ ನಾವು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಭಾರತ ಸರ್ಕಾರ ತನ್ನ 51% ಹೂಡಿಕೆ ಮಾಡಿದ್ದಕ್ಕೆ ನಾವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸರ್ಕಾರದ ಕಂಪನಿ. ಅಂದ್ರೆ ಸರ್ಕಾರ ಏನ್ ಬೇಕಾದ್ರೂ ನಿರ್ಧಾರ ತಗೋದು. ಬೆಸ್ಟ್ ಎಕ್ಸಾಂಪಲ್ ಭಾರತದ ಅತಿ ದೊಡ್ಡ ಸರ್ಕಾರಿ ಕಂಪನಿ ಅಂದ್ರೆ ಅದ್ರಿ ಇಂಡಿಯಾಸ್ ಲಾರ್ಜೆಸ್ಟ್ PSU ಅದು, ದಟ್ ಇಸ್ ಭಾರತೀಯ ರೈಲು, ಇಂಡಿಯನ್ ರೈಲ್ವೆ. ಅದಕ್ಕೆ ಹೈಯೆಸ್ಟ್ ಗವರ್ಮೆಂಟ್ ಜಾಬ್ ಕರಿಯರ್ ದಟ್ ಇಸ್ ಇಂಡಿಯನ್ ರೈಲ್ವೆ. ಯಾಕಂದ್ರೆ ಇದು ಭಾರತದ ಅತಿ ದೊಡ್ಡ ಸರ್ಕಾರಿ ಕಂಪನಿ. ಸೊ ಹೀಗಾಗಿ ಮೇ ಬಿ 51%, ಐ ವಿಲ್ ಟೇಕ್ ಎಕ್ಸಾಂಪಲ್, XYZ ಅಂತ ಒಂದು ಭಾರತದ ಕಂಪನಿ ಇದೆ. 51% ಭಾರತ ಸರ್ಕಾರ ಅಂದ್ರ 49% ಇನ್ನು ಯಾರು ಇರ್ಬೋದಲ್ಲ. ಸೊ ಹೀಗಾಗಿ ಏನಂತ್ರಿ, ರಷ್ಯಾದೊಂದಿಗೆ ಸಂಬಂಧ ಹೊಂದಿರುವ ಯಾವ ಭಾರತೀಯ ಕಂಪನಿ ಅಂದ್ರೆ ಇಲ್ಲಿ ಈ ಕಂಪನಿಯಲ್ಲಿ ಹೂಡಿಕೆ ರಷ್ಯಾದ್ದು ಇದೆ ಅಂತ ಅರ್ಥ. ಸರ್ ಮೇ ಬಿ ಯಾವ್ದೋ ಒಂದು ಕಂಪನಿ ಅಂತಾರ, ಜಸ್ಟ್ ಆನ್ಸರ್ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ. ಸರ್ ಭಾರತ ನೋಡಿ, ನಯಾರ ಎನರ್ಜಿ ಅನ್ನೋದು ಗುಜರಾತ್ ಅಲ್ಲಿ ಒಂದು ಕಂಪ್ನಿ ಇದೆ ರೀ. ಗುಜರಾತ್ ಅಲ್ಲಿ ಕಂಪ್ನಿ ಇದೆ. ಅದು ಏನ್ ಮಾಡ್ತಿದೆ, ದಟ್ ಇಸ್ ಕಾಲ್ಡ್ ಎಸ್ ರಿಫೈನರಿ. ಅಂದ್ರೆ ಇದಕ್ಕೆ ಏನಂತೀರಿ, ರಿಫೈನರ್ ಅಂದ್ರೆ ಕಚ್ಚಾ ವಸ್ತುಗಳಿಂದ ಇದು ನಮಗೆ ಬೇಕಾದ ವಸ್ತುಗಳನ್ನು ತಯಾರು ಮಾಡೋಕೆ ರಿಫೈನರಿ. ಇದು ಮೇನ್ಲಿ ಏನ್ ಗೊತ್ತಿಲ್ಲ ಅಂದ್ರೆ ಕಚ್ಚಾ ವಸ್ತುಗಳಂದ್ರೆ ಏನು, ನಾವು ರಷ್ಯಾದಿಂದ ಈ ಕಂಪನಿ ಕಚ್ಚಾ ತೈಲ ತಗೊಂಡ್ಬಂದು ಕಚ್ಚಾ ತೈಲ ತಗೊಂಡ್ ಬಂದು ಏನ್ ಮಾಡ್ತಾರೆ ಸರ್, ಭಾರತ ಸರ್ಕಾರ ಪೆಟ್ರೋಲ್ ಡೀಸೆಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ. ಇಂಡಿಯಾ ಇಸ್ ನಾಟ್ ಇಂಪೋರ್ಟಿಂಗ್ ಪೆಟ್ರೋಲ್ ಡೀಸೆಲ್, ನಾವೇ ಇಂಪೋರ್ಟ್ ಮಾಡ್ಕೊಂತೀವಿ ನಾವು ಕಚ್ಚಾ ತೈಲ.
ಕಚ್ಚಾ ತೈಲ ತಗೊಂಬಂದ್ ಏನ್ ಮಾಡ್ತಾರೆ, ಸುಡ್ತಾರ, ಅಂದ್ರೆ ಬರ್ನ್ ಮಾಡ್ತಾರ. ಬರ್ನ್ ಮಾಡ್ಮೇಲೆ ಸಾಂದ್ರತೆ ಆಧಾರದ ಮೇಲೆ, ಅಂದ್ರೆ ಬೇಸ್ಡ್ ಆನ್ ದ ಡೆನ್ಸಿಟಿ ಆಧಾರ ಮೇಲೆ ಏನ್ ಮಾಡ್ತಾರೆ, ಡೀಸೆಲ್, ಪೆಟ್ರೋಲ್ ಇದು ಗ್ಯಾಸ್ ಬರ್ತದೆ. ಇದಕ್ಕೆ ನಾನು LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಅಂದ್ರ ಹೊಗಿನ ಬಂದ್ರೆ ಸುಟ್ಟು ಹೊಗಿ ಮೇಲೆ ಬರ್ತೈತಲ್ಲ, ಅದನ್ನು ಟ್ರ್ಯಾಪ್ ಮಾಡ್ಕೊಂಡು ಸಿಲಿಂಡರ್ ಮಾಡ್ತೀರಿ. ಸೊ ಹೀಗಾಗಿ ಸರ್ ರಷ್ಯಾದಿಂದ ಕಚ್ಚಾ ತೈಲ ತಗೊಂಡ್ಬರ್ತೈತಿ. ಅದು ನಯಾರಾ ಎನರ್ಜಿ ಅಂತ ಕಂಪ್ನಿ. ಇದು ಭಾರತ ಕಂಪ್ನಿ ಆದ್ರೆ ಇದರಲ್ಲಿ ಸ್ವಲ್ಪ ಹೂಡಿಕೆ ಯಾರಿದ್ದೀರಿ, ರಷ್ಯಾದು. ಅಂದ್ರೆ ಏನಂತ್ರಿ, ಈಗ 49% ಬೇರೆ ಐತೆ ಅಂತ ಕೊಡ್ರಿ, 40%, ಇದರಲ್ಲಿ ಸ್ವಲ್ಪ ಪರ್ಸೆಂಟ್ ಆದ್ರಿ ರಷ್ಯಾದಿದೆ. ಈಗ ಏನ್ ಮಾಡ್ತಾರೆ, ರಷ್ಯಾದೊಂದಿಗೆ ಸಂಬಂಧ ಹೊಂದಿರುವ ಯಾವ ಭಾರತೀಯ ಕಂಪನಿ ಅಂದ್ರೆ ದಟ್ ಇಸ್ ನಯಾರಾ ಎನರ್ಜಿ ಅನ್ಕೋದ್ರಿ. ಈ ಕಂಪ್ನಿದವರು ಕಚ್ಚಾ ತೈಲ ರಷ್ಯಾದಿಂದ ತಗೊಂಡ್ಬಂದು ಇಲ್ಲಿ ಪೆಟ್ರೋಲ್ ಡೀಸೆಲ್ ಮಾಡಿ ಈ ಡೀಸೆಲ್ ಅನ್ನು ಚೀನಾಗೆ ಕಳಿಸಿದ್ದಾರೆ. ಯಾಕಂತಂದ್ರೆ ಟು ಗಿವ್ ಸ್ಟ್ರಾಂಗ್ ಮೆಸೇಜ್ ಟು ಡೊನಾಲ್ಡ್ ಟ್ರಂಪ್. ಓಕೆ, ಡೊನಾಲ್ಡ್ ಟ್ರಂಪ್ ಯಾಕಂದ್ರ ನಮ್ಮೆಲ್ಲ ಟ್ಯಾರಿಫ್ ಅಂತ ನನಗ ಸರ್ ಗಲ್ವಾನ್ ವ್ಯಾಲಿ ಕ್ಲಾಶ್ ಆದಾಗಿಂದ ಭಾರತ ಚೀನಾ ಜೊತೆಗೆ ಅತಿ ಹೆಚ್ಚು ವ್ಯಾಪಾರಗಳನ್ನ ಸ್ಥಗಿತಗೊಳಿತು. ಬಟ್ ದಿಸ್ ಇಸ್ ದ ಟೈಮ್. ಈಗೇನಾಗ್ತಾನ ಡೊನಾಲ್ಡ್ ಟ್ರಂಪ್ ಏನಂದ್ರೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ತಪ್ಪಿಸ್ಬೇಕು, ಬಿಡಬೇಕು, ಇಲ್ಲ ತನ್ನ ಮೇಲೆ ಟ್ಯಾರಿಫ್ ಹಾಕ್ತಾನೆ ಅಂತ ಹೇಳಿ. ಇವಾಗ ನಾವ್ ಏನ್ ಮಾಡಿದ್ವಿ, ಭಾರತ ಸರ್ಕಾರ ಸರ್ ಈಗ ನಯಾರಾ ಕಂಪ್ನಿ ಅಂದ್ರೆ ಎನರ್ಜಿ ಒಂದು ರಿಫೈನರಿ ಇದೆಯಲ್ಲ, ಇದು ಭಾರತದ ಕಂಪ್ನಿ ಇಲ್ಲ ನಂಗಿಲ್ಲ, ಇದರಲ್ಲಿ ಹೂಡಿಕೆ ರಷ್ಯಾದ ಕಂಪ್ನಿ ಮಾಡೈತೆ ಅಂದಾಗ ಅಬ್ವಿಯಸ್ ನೋಡ್ಕೊಡಿ. ಈಗ ನಿಮ್ಮ ಒಂದು ದೇಶದ ಕಂಪ್ನಿಯಲ್ಲಿ ನಾವು ಹೂಡಿಕೆ ಮಾಡಿದೆ ಅಂದಾಗ ನಾನು ಸ್ವಲ್ಪ ಹೇಳ್ತೇನಲ್ಲ, ಮೇ ಬಿ ನಿರ್ಧಾರ ತಗೊಳ್ಳಿಕ್ಕಿಲ್ಲ, ಬಟ್ ಸಜೆಷನ್ ಕೊಡ್ಬೋದು. ಬಟ್ ಯಾವಾಗ ನಿರ್ಧಾರ ತಗೊಂತಾನ, 51% ಏನಾದ್ರು ನಂದೇ ಜಾಸ್ತಿ ಇತ್ತಂತ ಕೂಡ ಐ ಕ್ಯಾನ್ ಟೇಕ್ ಬೆಸ್ಟ್ ಎಕ್ಸಾಂಪಲ್. ನೀವು ನೋಡಿರ್ಬೋದು, ಐ ಥಿಂಕ್ ರನ್ನ ಪಿಕ್ಚರ್ ನೋಡಿರ್ಬೋದು, ಸುದೀಪ್ ಅವ್ರದ್ದು. ಇಲ್ಲ ಅಂತಂದ್ರೆ ಪವನ್ ಕಲ್ಯಾಣ್ 6 ದಾದೇರಿದೆ. ಕ್ಲೈಮ್ಯಾಕ್ಸ್ ಏನಲ್ಲಿ ಹೇಳ್ತಾರಲ್ರಿ, ಓಕೆ, ಕ್ಲೈಮ್ಯಾಕ್ಸ್ ಅಲ್ಲಿ ಗ್ರ್ಯಾಂಡ್ ಫಾದರ್ ಏನ್ ಹೇಳ್ತಾನೆ, ನಾನು ಗೌತಮನನ್ನು ನೂತನ CEO ಮಾಡ್ತೇನೆ ಅಂತ ಹೇಳ್ತಾನೆ. ಬಟ್ ಮುಂದ್ ಕುಂತಾರ ಹೇಳ್ತಾರ, ಸಾರಿ ಸರ್ ನಿಮ್ಗೆ ರೈಟ್ಸ್ ಇಲ್ಲ, ಯಾಕಂದ್ರ ನಿಮ್ಮ ಒಟ್ಟು ಹೂಡಿಕೆಯಲ್ಲಿ ಸ್ವಲ್ಪ ಭಾಗ ಮೇಡಮ್ದಿದೆ. ಬಟ್ ಮೇಡಮ್ ಯಾವತ್ತು ಒಪ್ಪಿಗೆ ಕೊಟ್ಟಿಲ್ಲ, ಮೇಡಮ್ ಬಂದೇ ಇಲ್ಲ, ಅದಕ್ಕೆ ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಟೇಕ್ ಓನ್ ಡಿಸಿಷನ್. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮೇಡಮ್ ಬರ್ತಾರ, ಮೇಡಮ್ ಬಂದ್ಬಿಟ್ಲೆ ಅವ್ರ ಶೇರ್ಸ್ ಜಾಸ್ತಿ ಆಗುತ್ತೆ, ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್. ಸೊ ಈಗ ಭಾರತ ಏನಂತೈತ್ರಿ, ಸರ್ ಈಗ ನಾವು ಮಾಡ್ತಾ ಇಲ್ಲ, ಈ ನಯಾರಾ ಎನರ್ಜಿ ಎಂಬ ಒಂದು ರಿಫೈನರಿ ಕಂಪ್ನಿಯಲ್ಲಿ ರಷ್ಯಾದ್ದು ಕೂಡ ಸ್ವಲ್ಪ ಹೂಡಿಕೆ ಇದೆ. ಅವ್ರ ಹೂಡಿಕೆ ಭಾಗಕ್ಕೆ ಮತ್ತೆ ಅವ್ರು ಹೇಳ್ತಾರ. ಸೊ ಹೀಗಾಗಿ ಏನ್ ಗೊತ್ತ್ರಿ, ಭಾರತ ನಯಾರಾ ಎನರ್ಜಿಯು ಚೀನಾಕ್ಕೆ ಅಂದ್ರೆ 2021 5 ವರ್ಷದ ಬಳಿಕ ಇಲ್ಲಿ ನಾವು ಡೀಸೆಲ್ ಕಳಿಸ್ತಾ ಇದೀವಿ. ಸೊ ಪ್ಲೀಸ್ ಡೊನಾಲ್ಡ್ ಟ್ರಂಪ್ ಹೆಂಗ್ ನಮ್ಗೆ ಇಂಡೈರೆಕ್ಟ್ಲಿ ಇದು ಮಾಡ್ತಾ ಇದ್ದಾನ ಮತ್ತು ಡೈರೆಕ್ಟ್ಲಿ ವಾರ್ ಮಾಡ್ತಾನ, ಹಂಗ ನಾವು ಏನ್ ಮಾಡಿದ್ವಿ, ಇಂಡೈರೆಕ್ಟ್ಲಿ ಅವರಿಗೆ ರೆಸ್ಪಾನ್ಸ್ ಕೊಡ್ತಾ ಇದೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ನಯಾರಾ. ಎಕ್ಸಾಮ್ ಏನ್ ಕೇಳೋದು, ಹೆಡ್ ಕ್ವಾರ್ಟರ್ ಅಲ್ಲಿ ಇದೀರಿ, ಗುಜರಾತ್. ಏನ್ ಕೇಳ್ಬೋದು, ನಯಾರಾ ಎನರ್ಜಿ ರಿಫೈನರಿ ಈ ಕೆಳಗಿನ ಯಾವ ದೇಶದ ಸಹಯೋಗದಿಂದಲೂ ಕೂಡ ಸ್ಥಾಪಿಸಲಾಗಿದೆ, ದಟ್ ಇಸ್ ರಷ್ಯಾ. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಒನ್, ಓಕೆ, which Indian company has become the first ever to join International Council on Mining and Metals? Please remember some ಈ ತರ ವರ್ಡ್ಸ್ ನೋಡ್ಕೊಡ್ರಿ. ಫಸ್ಟ್ ಅಂತ ಬಂದಾಗ ಕೇಳ್ತಾನೆ, ದಟ್ ಇಸ್ ಫಸ್ಟ್ ಟು ಜಾಯಿನ್. ಅಂದ್ರೆ ಸರ್ ಒಂದ್ ತಿಳ್ಕೊಡ್ರಿ, ಯಾವುದೇ ಒಂದು ಸಂಘಗಳಿಗೆ, ಯಾವುದೇ ಒಂದು ಸಂಸ್ಥೆಗಳಿಗೆ ಯಾವ್ದಾದ್ರು ಒಂದು ದೇಶ ಸೇರಿಕೊಂಡಾಗ ಅಥವಾ ಹೊರಗಡೆ ಉಳಿದಾಗ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಕ್ವೆಶ್ಚನ್. ಅಂದ್ರೆ ಯಾವ್ದಾರ ಒಂದು ದೇಶದ ಸಂಘಕ್ಕೆ ಸೇರಿಕೊಳ್ಳುವುದು ಅಥವಾ ಹೊರಗೆ ಬರುವುದು ಇತ್ತಂತೇಳಿ ಡೆಫಿನೆಟ್ಲಿ ಕೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತ್ರಿ, ಇದರಲ್ಲಿ ಭಾರತದ ಯಾವ ಮೊದಲ ಕಂಪ್ನಿ ಅಂದ್ರೆ ನೋಡಿ, ವಿಚ್ ಇಂಡಿಯಾಸ್ ಕಂಪ್ನಿ ಬಿಕಮ್ ದ ಫಸ್ಟ್ ಎವರ್ ಕಂಪ್ನಿ. ಇಲ್ಲಿ ನೋಡಿ, ಭಾರತದ ಮೊಟ್ಟ ಮೊದಲ ಕಂಪ್ನಿ ಯಾವುದೋ ಒಂದು ಗುಂಪನ್ನು ಜಾಯಿನ್ ಹೇಳ್ತಾರೆ. ಯಾವ ಗುಂಪು ಅಂತ ಹೇಳ್ತಾನ್ರಿ, ದಟ್ ಇಸ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮೈನಿಂಗ್ ಅಂಡ್ ಮೆಟಲ್ಸ್. ಅಬ್ವಿಯಸ್ ನೋಡ್ಕೊಡಿ, ತಂತ್ರಜ್ಞಾನಗಳು ಅಭಿವೃದ್ಧಿ ಹೊಂದ್ತಾ ಇರೋದ್ರಿಂದ ನಮಗೇನ್ ಗೊತ್ತ್ರಿ, ನಮಗೆ ಮೆಟಲ್ಸ್ ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್. ಯಾಕಂದ್ರೆ ನೆನಪಿಟ್ಕೊಡ್ರಿ, ಇದು ಭಾರತದ ಅತಿ ದೊಡ್ಡ ಜಿಂಕ್ ಗಣಿಗಾರಿಕೆ ಕಂಪನಿ. ಈ ಶಬ್ದ ನೆನಪಿಟ್ಕೊಂಡ್ರೆ ಸರ್, ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಮೈನಿಂಗ್ ಕಂಪ್ನಿ. ಇದು ಮೊದಲಿಗೆ ನೋಡ್ರಿ, ಇದು ಭಾರತ ಸರ್ಕಾರದ್ದೇ ಐತಿ. ಅಂದ್ರೆ ಇಟ್ಸ್ ವಾಸ್ ಇಂಡಿಯನ್ ಅಂತ ಯಾವಾಗಂತ ನಾವು ಮೋರ್ ದೆನ್ 51% ಶೇರ್ಸ್ ನಮ್ದು ಐತ್ರಿ. ಆದ್ರೆ ಇದನ್ನ ಏನ್ ಮಾಡ್ತಾರೆ ಗೊತ್ತ್ರಿ, 2002ರಲ್ಲಿ ಭಾರತ ಸರ್ಕಾರ ಇದರ ಮಾಲೀಕತ್ವವನ್ನು ಪ್ರೈವೇಟೈಸೇಷನ್ ಮಾಡ್ತಾರ. ಯಾವ ಕಂಪ್ನಿಗೆ, ವೇದಾಂತ್ ಲಿಮಿಟೆಡ್ ಎಂಬ ಖಾಸಗಿ ಕಂಪ್ನಿಗೆ ಏನ್ ಮಾಡ್ತಾರೆ, ಪ್ರೈವೇಟೈಸೇಷನ್ ಮಾಡ್ತಾರೆ. ಯಾಕಂದ್ರೆ ಆಗಿನ ಟೈಮಲ್ಲಿ ಹೆಂಗ್ ಪರಿಸ್ಥಿತಿ ಇತ್ತು, ಈಗಿನ ಟೈಮಲ್ಲಿ ಹೆಂಗ್ ಪರಿಸ್ಥಿತಿ ಇಲ್ಲ. ಆಬ್ವಿಯಸ್ಲಿ ನೋಡ್ರಿ, ಪ್ರೈವೇಟೈಸೇಷನ್ ಅಂದ್ರೆ ಕೆಲವೊಂದಿಷ್ಟು ಸರ್ಕಾರದ ಕಂಪ್ನಿಗಳನ್ನ ನಾವು ಖಾಸಗಿಯರು ಕೊಡ್ತೀವಿ. ಯಾಕಂದ್ರೆ ಅವರು ನನಗೆ ಅಧಿಕಾರ ಕೊಡು, ನಾನು ನಿನಗೆ ಹೂಡಿಕೆ ಕೊಡುತ್ತೇನೆ ಅಂತ ಹೇಳಿರ್ಬೋದು. ಮೇ ಬಿ ಯು ಮೈಟ್ ಹ್ಯಾವ್ ಹರ್ಡ್ ದಟ್ ಇಸ್ ಮಾನಿಟೈಸೇಷನ್ ಪೈಪ್ಲೈನ್ ಪಾಲಿಸಿ ಅಂತೀರಿ. ಅಂದ್ರೆ ಸರ್ಕಾರ ಕೆಲವೊಂದಿಷ್ಟು ಅಸೆಟ್ಗಳನ್ನ ಖಾಸಗೀಕರಣ ಮಾಡಿದ್ರಿಂದ ಅವ್ರು ನಮ್ಗೆ ಹಣ ಕೊಡ್ತಾರೆ, ಆ ಹಣವನ್ನು ನಾವು ಬೇರೆ ಕ್ಷೇತ್ರದಲ್ಲಿ ಹಾಕ್ಬೋದು ಅಂತೇಳಿ. ಸೊ ಹೀಗಾಗಿ
ಇದಕ್ಕೆ ಸರಿಯಾದ ಉತ್ತರ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್. ಪ್ಲೀಸ್ ರಿಮೆಂಬರ್, ಫಸ್ಟ್ ಇದು ಭಾರತ ಸರ್ಕಾರದ ಕಂಪನಿ ಆಗಿತ್ರಿ, ಬಟ್ ಈಗ ಅದು ಪ್ರೈವೇಟ್ ಪೀಪಲ್ ಇದೆ. ಯಾವ ಪ್ರೈವೇಟ್ ಪೀಪಲ್? ದಟ್ ಇಸ್ ವೇದ ಅಂತಂದ್ರೆ ಇದು ಭಾರತದ ಮೊಟ್ಟ ಮೊದಲ ಕಂಪನಿ ಈ ತರ ಕೌನ್ಸಿಲ್ ಗೆ ಜಾಯಿನ್ ಆಗಿದ್ದು. ದರ್ ಇಸ್ ಮೈನಿಂಗ್ ಅಂಡ್ ಮೆಟಲ್ಸ್ ಅಂತ ಹೇಳ್ತಾರೆ. ಸರ್ ವೈ ಸರ್? ನಾವು ಯಾವುದೋ ಒಂದು ಗುಂಪನ್ನು ಜಾಯಿನ್ ಆಗೋದ್ರಿಂದ ನಮಗೇನ್ ಗೊತ್ತ್ರಿ, ತಂತ್ರಜ್ಞಾನಗಳು ಸಿಗುತ್ತವು ಮತ್ತು ನಮಗೆ ರಿಸರ್ಚ್ ಸಿಕ್ಕಾಗ ನಾವು ಓದಕ್ಕೆ ಈ ತರ ಮೆಟಲ್ಗಳನ್ನ ನಾವು ಯಾವ ತರ ಕಂಡ್ಕೊಳ್ಬಹುದು, ಯಾವ ಭಾಗದಲ್ಲಿ ಇರ್ತದೆ, ಅದರಿಂದ ನಾವು ಯಾವ ತರ ಬೇರೆ ಬೇರೆ ಉಪಯೋಗಗಳನ್ನ ಮಾಡ್ಬೋದು ಅನ್ನೋದು ಒಂದು ಮಾಹಿತಿ ಸಿಗ್ತದ್ರಿ. ಸೊ ಎಕ್ಸಾಂಪಲ್ ಕಾಲೇಜ್ ಟೈಮಲ್ಲಿ ನಮಗೆ ಸೆಮಿನಾರ್ ಮಾಡಿಸ್ತಿದ್ರು, ಇಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ರು. ಆ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಈ ಗುಂಪು ಹೋಗಿ ಬೆಟ್ಟಾರಿ, ಈ ಸಂಸ್ಥೆಗೆ ಹೋಗಿ ಬೆಟ್ಟಾರಿ, ಇಲ್ಲಿ ಹೋಗಿ ಟೆಸ್ಟಿಂಗ್ ಮಾಡ್ಕೊ ಬರೀತೀರಿ. ಯಾಕಂದ್ರೆ ಅಲ್ಲಿ ಏನೋ ಒಂದು ಮಾಹಿತಿ ಇರ್ಬೋದ್ರ. ದಿಸ್ ಇಸ್ ಹೌ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಆಪರೇಟ್. ದಟ್ಸ್ ವೈ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್. ಇದು ಸದ್ಯ ಯಾರ ಕಡೆ ಐತ್ರಿ? ಇಲ್ಲೇ ನೋಡ್ರಿ, ಇದು ಸದ್ಯ ವೇದಾಂತ್ ಲಿಮಿಟೆಡ್ ಎಂಬ ಕಂಪ್ನಿಯನ್ನ ಆಪರೇಟ್ ಮಾಡ್ತಾ ಇದ್ರು. ಬಟ್ ಇಲ್ರಿ, ಹಿಂದೂಸ್ತಾನ ಸಪರೇಟ್ ಇದೆ ರೀ, ಬಟ್ ಇದು ವೇದಾಂತ್ ಅವ್ರ ಜೊತೆ ಒಂದು ಶೇರ್ಸ್ ನ ಶೇರ್ ಮಾಡ್ಕೊಂಡಿರ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಒನ್. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈ ಕರೆಂಟ್ ಅಫೇರ್ಸ್ ನೀವು ಪ್ಲೀಸ್ ಹೈಲೈಟ್ ಮಾಡಿ ಇಟ್ಕೊಡಿ. ದಿಸ್ ಕರೆಂಟ್ ಅಫೇರ್ಸ್ ಇಸ್ ಶ್ಯೂರ್ ಫಾರ್ ಯುವರ್ ಎಕ್ಸಾಮ್, ಬಿಕಾಸ್ ಐ ಸೈಡ್ ಹೈಲೈಟ್. ಸ್ವಲ್ಪ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಅನ್ಸುಟ್ಟು ಸ್ವಲ್ಪ ಸ್ಥಳೀಯ ಕರೆಂಟ್ ಅಫೇರ್ಸ್ ಕೇಳ್ತಾ ಇದ್ದಾನೆ. ಡೆಫಿನೆಟ್ಲಿ ನೋಡ್ಕೊಡಿ, ಕಾಂಗ್ರೆಸ್ ಗವರ್ಮೆಂಟ್ ಬಂದ ಅನ್ಸುಟ್ಟು ಸ್ಥಳೀಯ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಏನ್ ಕೇಳ್ತಾನೆ ಗೊತ್ತ್ರಿ? ವಿಚ್ ಇಂಡಿಯನ್ ಗ್ರೂಪ್? ಈ ಕರೆಂಟ್ ಅಫೇರ್ಸ್ ನಿಮ್ಗೆ ಎವರ್ ಐ ಆಮ್ ಡ್ಯಾಮ್ ಶೋರ್ ದಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಬಂದೇ ಬರ್ತೈತ್ರಿ. ಇದು ಯಾವ್ದಾರ ಎಕ್ಸಾಮ್ ರೀ, ಅಪ್ಕಮಿಂಗ್ ಎಕ್ಸಾಮ್ಸ್ ನೋಡಿ. Sir, which Indian group won the Equator Prize 2025, also known as the Nobel Prize for the Biodiversity Conservation? ಯಾಕಂದ್ರೆ ಸರ್, ಪ್ರಶಸ್ತಿಗಳು ಯಾವಾಗ್ಲೂ ನೋಡ್ಕೊಡ್ರಿ, ಯುವಕರನ್ನು ಅಥವಾ ಒಂದು ಸಮುದಾಯಗಳನ್ನು ಮತ್ತು ಸಮಾಜವನ್ನು ಮೋಟಿವೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಕೊಡಿ, ಇಲ್ಲಿ ನಾವು ಫಸ್ಟ್ ಒನ್ ಬೈ ಒನ್ ನೋಡೋಣ. ಇಲ್ಲಿ ಫಸ್ಟ್ ಇಕ್ವೇಟರ್ ಪ್ರಶಸ್ತಿ ಅಂತ ಕೂಡ ನೋಡ್ಕೊಳ. ನೆಕ್ಸ್ಟ್ ಇದಕ್ಕೆ ನೊಬೆಲ್ ಪ್ರೈಸ್ ಯಾಕಂತ ನೋಡ್ತಾರ. ನೆಕ್ಸ್ಟ್ ಯಾವ್ದು ಗ್ರೂಪ್, ಮತ್ತು ನೆಕ್ಸ್ಟ್ ನೋಡ ಉದ್ದೇಶ. ನಿಮ್ಗೊಂದು ಹೊಲಿಸ್ಟಿಕ್ ಆಗಿ ಕವರ್ ಮಾಡಿಕೊಡ್ತಾನೆ ಈ ಪಾಯಿಂಟ್ ನ. ಇಲ್ಲಿ ನೋಡ್ಕೊಡ್ರಿ ಪ್ಲೀಸ್. ರೈಟ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಯುನೈಟೆಡ್ ನೇಷನ್, UN ಯಾವ ನೋಡ್ರಿ, ವಿಶ್ವಸಂಸ್ಥೆ ಏನ್ರಿ? ದಟ್ ಇಸ್ ಪೀಸ್ ಅಂಡ್ ಗ್ಲೋಬಲ್ ಸೆಕ್ಯೂರಿಟಿ. ವಾಟ್ ಇಸ್ ದ ಮೋಟೋ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಯುನೈಟೆಡ್ ನೇಷನ್ ಆರ್ಗನೈಸೇಷನ್? ಅರೆ, ವಿಶ್ವಸಂಸ್ಥೆಯ ಮೂಲ ತತ್ವ ಏನಿದೆ? ಶಾಂತಿ ಮತ್ತು ಜಾಗತಿಕ ಭದ್ರತೆಯನ್ನು ಒದಗಿಸೋದು. ಸರ್, ಒಂದು ಪರಿಸರವೇ ಭದ್ರವಾಗಿಲ್ಲ ಅಂತ ಜಾಗತಿಕ ಹೆಂಗ್ ಮಾಡ್ತೀರಿ? ಸೊ ಹೀಗಾಗಿ ನೋಡ್ಕೊಡಿ, ವಿಶ್ವಸಂಸ್ಥೆ ಯಾವಾಗ ನೋಡ್ಕೊಡಿ ಲಾಂಗ್ ಟರ್ಮ್ ಗೋಲ್ ತಗೊಂತೈತಿ. ದಟ್ ಇಸ್, ಐ ವಿಲ್ ಟೇಕ್ ಎಕ್ಸಾಂಪಲ್ 2011 to 2020 ಏನಂತ ತಗೊಂಡಿತ್ರಿ? ದಟ್ ಇಸ್ ಇಟ್ ಇಸ್ ಇಂಟರ್ನ್ಯಾಷನಲ್ ಡೆಕೇಡ್ ಆಫ್ ಬಯೋಡೈವರ್ಸಿಟಿ. ಅಂದ್ರೆ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಒಂದು ದಶಕ ಅಂತ ತಗೊಂಡಿದ್ರಿ. ಅದು 2011 ಮತ್ತು 2020 ಈ ದಶಕ. ಇಲ್ಲಿ ನೋಡಿ ಏನಿದೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತೀರಿ? ಈಗ ನೋಡಿ, ನಾವಿರೋದೇನು ಗೊತ್ತ್ರಿ, 2020 ಮತ್ತು 30 2021 30 ಏನ್ ಹೇಳ್ಯಾರ? ಇಸ್ ಇಂಟರ್ನ್ಯಾಷನಲ್ ಡೆಕೇಡ್ ಆಫ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಹೇಳ್ತಾನೆ. ಸರ್, ನೆನ್ಪಿಟ್ಕೊಡ್ರಿ ಈ ಶಬ್ದ. ಸರ್, ಪ್ರಸ್ತುತವಾಗಿ ದಶಕ ಏನ್ ಗೊತ್ತ್ರಿ, 10 ವರ್ಷ ಘೋಷಣೆ ತಗೊಂತಾರೆ. ಇಲ್ಲಿ ನೋಡ್ರಿ, ಇದು 2021 ಮತ್ತು 30 ಏನ್ ಗೊತ್ತ್ರಿ? ಇದು ಇನ್ರಿ ದಟ್ ಇಸ್ ಜೀವ ಪರಿಸರ ವ್ಯವಸ್ಥೆ ಪುನರ್ ನಿರ್ಮಾಣ. ಅಂದ್ರೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಜೀವಿ ಇತ್ತು ಅಥವಾ ಜೀವ ವೈವಿಧ್ಯ ಇತ್ತು, ಅದನ್ನ ನಾಶ ಮಾಡಿದ್ವಿ. ಯಾಕಂದ್ರೆ ಅಭಿವೃದ್ಧಿ ಅದನ್ನ ವಾಪಸ್ ಪುನರ್ ನಿರ್ಮಾಣ ಮಾಡೋಣ ಅಂತ. ಸೊ ಹೀಗಾಗಿ ಈ ಎರಡೂ ಗುರಿಗಳನ್ನ ತಲುಪಬೇಕಾದ್ರೆ ವಿಶ್ವಸಂಸ್ಥೆ ಏನ್ ಮಾಡ್ತಾ ಗೊತ್ತ್ರಿ? ಹಿಂಗ್ ಮಾಡಿದ್ರೆ ನಡೆಯಂಗಲ್ಲಪ್ಪ ಅಂತೇಳಿ 2015 ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. 2015 ಏನ್ ಮಾಡ್ತಾರೆ ಗೊತ್ತ್ರಿ? ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾರೆ. ಅದಕ್ಕೆ ಏನಂತ ನಾವು SDG ಗೋಲ್. ಅಂದ್ರೆ ಭೂಮಿ ಮೇಲೆ ಜೀವಿ ಹಾಳಾಗಿದೆ, ಪರಿಸರ ಹಾಳಾಗ ಮೂಲ ಕಾರಣ ಅಂದ್ರೆ 17 ಪಾಯಿಂಟ್ಗಳು. ಆ 17 ಪಾಯಿಂಟ್ಗಳನ್ನ 2030 ಫಾಲೋ ಮಾಡಿದ ಕಳ್ಸನ ಅಂತ. ಅದಕ್ಕೆ ಅಂತೀರಿ ಸುಸ್ಥಿರ ಅಭಿವೃದ್ಧಿಯ 17 ಗುರಿಗಳು. ಇಲ್ಲಿ ನೋಡಿ, 2015 2030 ಟಾರ್ಗೆಟ್ ಹೇಳ. ಯಾಕಂದ್ರೆ 2011 20 ಗುರಿ ಹೊಂದಿದ್ರು. ಈಗ ಪ್ರಸ್ತುತ 2020 21 30 ಅಂತ ಹೇಳ್ತಾರ ಸುಸ್ಥಿರ ಅಭಿವೃದ್ಧಿ ಗುರಿ. ಇದರಲ್ಲಿ ನೋಡ್ರಿ, ಭೂಮಿ ಮೇಲೆ ಎಲ್ಲವೂ ಹಾಳಾಗ್ಲಿಕ್ಕೆ ಕಾರಣ ಏನು? ಫಸ್ಟ್ ಗುರಿನ ಏನಿಟ್ಟಾರ ಗೊತ್ತಿರ ಅವರು? ಪಾವರ್ಟಿ, ಬಡತನ ಎಲ್ಲೈತ್ರಿ? ಗ್ರಾಮೀಣ ಹಂತದಲ್ಲಿ ಅಥವಾ ಒಂದು ಪರಿಸರದಲ್ಲಿ ವಾಸಿಸುವ ಜನಕ್ಕೆ. ಹೀಗಾಗಿ ಪವರ್ಟಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೀಗಾಗಿ ಈ ಬಡತನವನ್ನು ನಿರ್ಮೂಲನೆ ಮಾಡ್ಬೇಕಂತಂದ್ರ ಹಳ್ಳಿಗಳೇನಿರ್ತಾವ್ರಿ, ದಟ್ ಇಸ್ SHG, ದಟ್ ಇಸ್ ಸ್ವಸಹಾಯಕ ಸಂಘಗಳು. ಅಂದ್ರೆ ದಟ್ ಇಸ್ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ಸ್. ಎದರಲ್ಲಿ ಮಾಡ್ಬೋದು ನಾವು? ಸರ್, ವಿ ಹ್ಯಾವ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ ಏನಿದೆ ರೀ? C ಇದೆ ರೀ. ಅಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವುದು, ಒಂದು ಗುಂಪನ್ನು ಮಾಡುವುದಕ್ಕೆ ಆರ್ಟಿಕಲ್ 19(1)C ಅಂತ ಹೇಳ್ತಾರೆ. ಅಂದ್ರೆ
ಸ್ವಸಹಾಯಕ ಸಂಘಗಳು 1901 ಮತ್ತು ಸಿ ವಿಧಿಯಡಿಯಲ್ಲಿ ಸಂರಕ್ಷಿತವಾಗಿವೆ ಅಂತ ಹೇಳ್ತಾರೆ. ಸೊ ಈ ಪವರ್ಟಿ ಕಡಿಮೆ ಮಾಡ್ಲಿಕ್ಕೆ ಇಲ್ಲೊಂದು ಫಾತಿಮಾ ಬಿ ವಿ ಫಾತಿಮನ್ನವರು ಒಂದು ಮಹಿಳೆಯರು ಸೇರ್ಕೊಂಡು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡ್ಕೊಂಡಿದ್ರು. ಬಿ ವಿ ಫಾತಿಮನ್ನವರು ಬಡತನಕ್ಕಾಗಿ ಹಳ್ಳಿಯಲ್ಲಿ ಬಡತನ ಇದರಿಂದ ಇರ್ತೈತಿ. ಒಬ್ವಿಯಸ್ಲಿ ಸರಿಯಾದ ಸಮಯದಲ್ಲಿ ಬೆಳೆ ಬರ್ಲಾರ್ದಕ್ಕೆ ಅಥವಾ ಯಾವ ಹವಾಮಾನದಲ್ಲಿ ಯಾವ ಬೆಳೆ ಬೆಳಿಲಾರ್ದಕ್ಕೆ ಇರ್ತೈತಿ. ಸೊ ಹೀಗಾಗಿ ದಟ್ ಇಸ್ ಬಿ ವಿ ಫಾತಿಮನ್ನವರು ಒಂದು ಮಹಿಳಾ ಗುಂಪನ್ನು ಕಟ್ಟಿದ್ರೆ, ಅದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂಡರ್ ಆರ್ಟಿಕಲ್ 91C. ಅದಕ್ಕೆ ಬಡತನಕ್ಕೋಸ್ಕರ. ನೆಕ್ಸ್ಟ್ ಏನೇನ್ ಮಾಡ್ತಿದ್ರು ಸರ್? ತಮ್ಮಲ್ಲೇ ಸಾವಯವ ಕೃಷಿಯನ್ನು ಮಾಡಿ ಬೆಳೆದ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ರು. ಕೊಟ್ಟು ಅದರಿಂದ ಆ ರೈತರ ಆದಾಯ ಹೆಚ್ಚಿಗೆ ಆದಾಗ ಬಡತನ ಕಡಿಮೆ ಆಯ್ತಲ್ರಿ. ಎದ್ರ ಸಂಬಂಧ ಬಡತನ ನಿರ್ಮೂಲನೆ ಆಗುತ್ತೋ, ಆ ರೈತ ಆ ಬೆಳೆಗಳನ್ನು ಮಾರಿದಾಗ ಅವನಿಗೆ ಆದಾಯ ಬಂತು. ಖರೀದಿ ಮಾಡಿದಾರೆ ಯಾರು? ದಟ್ ಸೆಕೆಂಡ್ ಗುರಿ ಏನೈತ್ರಿ? ಹಂಗರ್. ಅಂದ್ರೆ ಎರಡನೇ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡನೇದು ಏನಂತ್ರಿ? ಹಂಗರ್. ಅಂದ್ರೆ ಹಸಿವಿದೆ. ಖರೀದಿ ಮಾಡೋ ಯಾರು? ಹಸಿವಿಂದ ಖರೀದಿ ಮಾಡ್ತಾನ. ಈ ಹಸಿವು ಆದ್ಮೇಲೆ ಏನಾಗತ್ರಿ? ಥರ್ಡ್ ದಟ್ ಇಸ್ ಹೆಲ್ತ್. ಆರೋಗ್ಯ ಇಂಪ್ರೂವ್ ಆಗತ್ರಿ. ಆರೋಗ್ಯ ಇಂಪ್ರೂವ್ ಆಗಿದ್ಮೇಲೆ ಅವ್ನ್ ಶಿಕ್ಷಣ ಕೊಡ್ಬೇಕಲ್ರಿ. ಸೊ ಹೀಗಾಗಿ ಅವ್ರಿಗೆ ಇದೇ ಬೆಳೆಯನ್ನು ಬೆಳೆದ್ರೆ ಬೆಳಿತೈತಿ, ಇದೇ ಹವಾಮಾನ ಅಂತಂದ್ರೆ ಶಿಕ್ಷಣ ಇರ್ಬೇಕಲ್ಲ. ಅದಕ್ಕೆ ನೋಡ್ರಿ ಗುಣಮಟ್ಟ ಶಿಕ್ಷಣ. 4ನೇ ಗುರಿ ಏನೈತ್ರಿ? ಗುಣಮಟ್ಟ ಶಿಕ್ಷಣ. ದಟ್ ಇಸ್ ಕ್ವಾಲಿಟಿ ಎಜುಕೇಶನ್. ಈಗ ಏನ್ ಮಾಡತ್ತರ ನೋಡ್ರಿ, ಬಿ ವಿ ಫಾತಿಮಾ ವುಮೆನ್ ಸೆಲ್ಫ್ ಹೆಲ್ಪ್ ಅಂದ್ರೆ ಇಲ್ಲಿ ಮಹಿಳೆಯರೇ ಇದಾರೆ ಅಂತಂದಾಗ ಆಬ್ವಿಯಸ್ಲಿ 5ನೇ ಗುರಿ ಏನತ್ರಿ? ದಟ್ ಇಸ್ ಲಿಂಗ ಸಮಾನತೆ. ಅಂದ್ರೆ ಇಲ್ಲಿ ಮೇನ್ ಆಟ ಇರೋದು ಏನ್ ಗೊತ್ತ್ರಿ? ದಟ್ ಇಸ್ ಲಿಂಗ ಸಮಾನತೆ. ಒಂದು ಗಂಡು ಹೆಣ್ಣಿಗೆ ಅಥವಾ ಗಂಡು ಹೆಣ್ಣು ಮತ್ತು ತ್ರಿಲಿಂಗಕ್ಕೆ, ಪುರುಷ ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ಗೆ, ತ್ರಿಲಿಂಗದವರಿಗೆ ಸಮಾಜದಲ್ಲಿ ಯಾವಾಗ ಗೌರವ ಬರ್ತೈತ್ರಿ? ಅವರು ಒಂದು ಆರ್ಥಿಕವಾಗಿ ಬಲಿಷ್ಠರಾದಾಗ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಮಂಜಮ್ಮ ಜೋಗತಿ ಅವ್ರನ್ನ ನೋಡಿದಾಗ ಈಗ ನಮ್ಗೆ ಹೆಮ್ಮೆ ಅನಿಸ್ತೈತಿ. ಮಂಜಮ್ಮ ಜೋಗತಿ ಒಬ್ಬ ತ್ರಿಲಿಂಗದವ್ರಲ್ಲಿ ಟ್ರಾನ್ಸ್ಜೆಂಡರ್ ಹೋದ್ರಿ, ಆದ್ರೂ ಮಂಜಮ್ಮ ಜೋಗತಿ ಅವ್ರಿಗೆ ಯಾರಿದ್ರೆ ಏನಂತ? ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್, ಅಂದ್ರೆ ಕನ್ನಡ ಜಾನಪದ ಗೀತೆಗಳಿಗೆ ಅವರ ಕಾಂಟ್ರಿಬ್ಯೂಷನ್ ನೋಡ್ಕೊಂಡು ಅವ್ರಿಗೊಂದು ಸ್ಥಾನ ಕೊಟ್ಟಿದೆ ಸಮಾಜ. ಅಂದ್ರೆ ಮಹಿಳೆಯರಿಗೆ ಲಿಂಗ ಸಮಾನತೆ ಬರ್ಬೇಕಂದ್ರ ಬಡತನ ಇರಬಾರ್ದು ಅಂದ್ರೆ ಇನ್ನೊಂದು ಅವಕಾಶಗಳು ಇರಬೇಕು. ಸೊ ಈ ದೃಷ್ಟಿಯಿಂದ ಬಿ ವಿ ಫಾತಿಮಾ ಅವರು ಒಂದು ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ಸ್ ಮಾಡಿದ್ರು. ಈಗ ನೋಡ್ರಿ ಎಷ್ಟು ಲಾಜಿಕ್ ಇದೆ ರೀ. ಇವೆಲ್ಲಾ ಸಪೋರ್ಟ್ ಮಾಡ್ಬೇಕಂದ್ರ 17 ಗುರಿಯಲ್ಲಿ ಏನೈತ್ರಿ? 5ನೇ ಗುರಿ ಲಿಂಗ ಸಮಾನತೆ ಇದೆ. ಲಿಂಗ ಸಮಾನತೆ. ಇವಾಗ ಲಿಂಗ ಸಮಾನತೆ ಅಂತ ಬಂದಾಗ ಈ ಮಹಿಳೆಯರಿಗೆ ಅವಕಾಶ ಕೊಡ್ಬೇಕಲ್ಲ, ಅದಕ್ಕೆ ಬೇಕಾದ್ರೆ ನೋಡ್ರಿ ಅಲ್ಲಿ ಟೇಕ್. ಸೊ ಇವತ್ತಿನ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನಿಮ್ ಎಕ್ಸಾಮಿನೇಷನ್ ಪಾಯಿಂಟ್ ಮಾಡ್ರಿ. ಇವ್ರಿಗೆ ಯಾಕೆ ಕೊಟ್ರಂತ ಅನಲೈಸ್ ಯಾಕಂದ್ರೆ ನಮ್ಗೆ ನೋಡ್ರಿ, ಆಸ್ ಅ ಫ್ಯಾಕಲ್ಟಿ ವಿ ಹ್ಯಾವ್ ಟು ಅನಲೈಸ್. ನಮಗೇನ್ ಗೊತ್ತ್ರಿ? ಒಬ್ಬ ಫ್ಯಾಕಲ್ಟಿಯಾಗಿ ಅನಲೈಸ್ ಮಾಡ್ಬೇಕಲ್ಲ. ಬೇಕಾದ್ರೆ ನೋಡ್ರಿ ಅಬ್ಸರ್ವ್ ಮಾಡಿಲ್ಲ, 2023ರಲ್ಲಿ ವಿಶ್ವ ಬ್ಯಾಂಕು ಪ್ಲಸ್ ಭಾರತ ಸರ್ಕಾರ ಏನಂತ ಅನೌನ್ಸ್ ಮಾಡ್ತ್ರಿ? ಇದು ಸಿರಿಧಾನ್ಯಗಳ ವರ್ಷ ಅಂತ ಅನೌನ್ಸ್ ಮಾಡ್ತು. ಅಬ್ಸರ್ವ್ ಮಾಡಿ ಪ್ಲೀಸ್, ಲಿಂಕ್ ಅರ್ಥ ಮಾಡ್ಕೊಡ್ರಿ. ಸಿರಿಧಾನ್ಯಗಳ ವರ್ಷ ಅಂತ ಅನೌನ್ಸ್ ಮಾಡ್ತು, ಲಿಂಕ್ ಅರ್ಥ ಮಾಡ್ಕೊಡ್ರಿ. ಸಿರಿಧಾನ್ಯಗಳ ವರ್ಷ ಅಂತ ಮಾಡ್ತು. ಇದನ್ನ ಎರೇಸ್ ಮಾಡ್ತಾನೆ ಪ್ಲೀಸ್, ಬರ್ಕೊಂತ ಇದ್ರಿ ಅನ್ಕೊಂತೇನ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಅದೇ 2023ರಲ್ಲಿ ನೋಡ್ರಿ, 23ರಲ್ಲಿ ಸರ್ ನೊಬೆಲ್ ಪ್ರಶಸ್ತಿ ಇತಿಹಾಸ ಲೆಕ್ಕ ನೋಡ್ರಿ. ಪ್ರಪಂಚದ ಅತ್ಯುನ್ನತ ಸಂಶೋಧನೆ ಪ್ರಶಸ್ತಿ ಅಂದ್ರೆ ನೊಬೆಲ್ ಪ್ರೈಸ್ ಅಂತ ಹೇಳ್ದಾಗ ಮಾನವ ಹಿತ ದೃಷ್ಟಿಯಿಂದ ಅಂತ. ಸರ್ ಅದೇ 2021ರಲ್ಲಿ ನೋಡ್ರಿ, ಮೊಟ್ಟ ಮೊದಲ ವೈಯಕ್ತಿಕ, ನೆನಪಿಟ್ಟುಕೊಡ್ರಿ, ವೈಯಕ್ತಿಕ ಮಹಿಳೆಗೆ ನೊಬೆಲ್ ಅರ್ಥಶಾಸ್ತ್ರ ಪ್ರಶಸ್ತಿ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ಸರ್ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಸಿಂಗಲ್ ವುಮೆನ್ ಹ್ಯಾವ್ ರಿಸೀವ್ಡ್ ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥಶಾಸ್ತ್ರ ವಿಜ್ಞಾನದಲ್ಲಿ ವೈಯಕ್ತಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಕೊಡ್ತಾಳ. ಇದರೊಂದಿಗೆ ಈ ತರ ಪ್ರಶಸ್ತಿ ಪಡೆದ 3ನೇ ಮಹಿಳೆ ಇವ್ರು ಆಗ್ತಾರ. ವಿತ್ ದಿಸ್ ಶಿ ಬಿಕಮ್ ದ 3rd ವುಮೆನ್ ಟು ರಿಸೀವ್ ಎಕನಾಮಿಕ್ ಸೈನ್ಸ್ ಅವಾರ್ಡ್ ಇನ್ ನೊಬೆಲ್ ಪ್ರೈಸ್. ಬಟ್ ಏನ್ ಯೂಸ್ ಮಾಡ್ತಾರ? ಸಿಂಗಲ್. ಅಂದ್ರೆ ಹಿಂದೆ ಇಬ್ರು ತಗೊಂಡಿದ್ರಲ್ಲ, ಅವರು ಮೇ ಬಿ ಪುರುಷರ ಜೊತೆ ಗುಂಪಾಗಿ ಅಂದ್ರೆ 2-3 ಸೇರ್ಕೊಂಡು ಪುರುಷ ಮಹಿಳೆ ತರ ಗುಂಪಾಗಿ ತಗೊಂಡಿರ್ಬೋದು. ಆದ್ರೆ ಒಬ್ಬ ಮಹಿಳೆ ಕೊಟ್ಟಿದ್ದೆ ಯಾರು ಗೊತ್ತ್ರಿ? 2023ರಲ್ಲಿ. ಯಾವುದು? ದಟ್ ಇಸ್ ಅಮೆರಿಕದ ಅರ್ಥಶಾಸ್ತ್ರ ಕ್ಲೌಡಿಯಾ ಗೋಲ್ಡಿನ್. ಇವರು ಒಂದು ಪಾಯಿಂಟ್ ಪ್ರಸ್ತಾವನೆ ಮಾಡ್ತಾರೆ. ಏನ್ ಗೊತ್ತ್ರಿ? ಅದು ಭಾರತನೇ ಎಕ್ಸಾಂಪಲ್ ತಗೊಂಡ್ರವ್ರು. ಏನಪ್ಪಾ ಅಂದ್ರೆ ಭಾರತದಲ್ಲಿ ಲಿಂಗ ಸಮಾನತೆ ಆಧಾರ ಮೇಲೆ ಉದ್ದೇಶ ಅದು ಈ ತರ ಯು ಶೇಪ್ ಅದು ಅಂತ ಹೇಳ್ತಾರ. ಅಂದ್ರೆ ಏನ್ ಗೊತ್ತ್ರಿ? ನೋಡ್ರಿ, ಯು ಶೇಪ್ ಅಂದ್ರೆ ಇದಕ್ಕೇನಂತಾರ ಗೊತ್ತ್ರಿ ಅವರು? ಇದಕ್ಕೇನಂತಾರ? ಇದು ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್. ಪ್ರಾಥಮಿಕ ವಲಯ ಅಂದ್ರೆ ಇಲ್ಲಿ ಪುರುಷ ಮತ್ತು ಮಹಿಳೆ ಸಮಾನವಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಪ್ರಾಥಮಿಕ ವಲಯ ಅಂದ್ರೆ ಪ್ರೈಮರಿ ಸೆಕ್ಟರ್ ಕೃಷಿಯಲ್ಲಿ. ಅದೇ ಬಂದಾಗ ಕೆಳಗಡೆ ನೋಡ್ಕೊಂಡು ದ್ವಿತೀಯ ವಲಯ ಅಂತಂದ್ರೆ ದಟ್ ಇಸ್ ಸೆಕೆಂಡರಿ ಸೆಕ್ಟರ್ ಅಂದ್ರೆ ಕೈಗಾರಿಕೆಯಲ್ಲಿ ಪುರುಷರೇ ಜಾಸ್ತಿ ಇದಾರೆ ಮಹಿಳೆಯರಿಗಿಂತ.
ಅಂದ್ರೆ ಇಲ್ಲಿ ಮಹಿಳೆಯರು ಶೋಷಿತವಾಗ್ತದೆ. ಅದೇ ಸೇವಾ ವಲಯ ಸೇವಾ ಅಂದ್ರೆ ಮೂರನೇ ವಲಯ ಬಂದಾಗ ಮತ್ತು ಪುರುಷ ಮತ್ತು ಮಹಿಳೆ ಸಮಾನ ಕೆಲಸ ಮಾಡಾಕತ್ತಾರ. ಸೊ ಇಲ್ಲಿ ಸರ್ ಇಲ್ಲಿ ನೋಡ್ರಿ, ಪುರುಷ ಮತ್ತು ಮಹಿಳೆ ಈ ಕ್ಷೇತ್ರದಲ್ಲಿ ಸಮಾನ ಕೆಲಸ ಮಾಡತ್ತಾರ ಅಂದಾಗ ಇಲ್ಲಿ ಶಿಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಬ್ವಿಯಸ್ಲಿ ಕೆಲವೊಂದಿಷ್ಟು ಕೆಲಸಗಳೇನಪ್ಪ ಅಂದ್ರ ತಮ್ಮ ಶಕ್ತಿಯನ್ನು ಮೀರಿರ್ತವ್ರಿ. ಬಟ್ ಇಲ್ಲಿ ಮಹಿಳೆ ಪುರುಷ ಎಲ್ಲಿ ಸಮಾನ ಕೆಲಸ ಮಾಡ್ತಾರ? ಪ್ರಾಥಮಿಕ ವಲಯದಲ್ಲಿ, ಕೃಷಿಯಲ್ಲಿ. ಹೀಗಾಗಿ ಭಾರತ ಕೃಷಿಯಲ್ಲಿ ಮಹಿಳೆಯರನ್ನ ಇನ್ನೂ ಬಲಿಷ್ಠಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಅವರಿಂದ ಹವಾಮಾನ ಬದಲಾವಣೆನ ಇದು ಮಾಡಿಸ್ಬೋದು ಅಂತೇಳಿ. ಅಂದ್ರೆ ಇಲ್ಲಿಂದ ಲಾಜಿಕ್ ಏನಾಯ್ತು, ಸರ್ ಮಹಿಳೆಯನ್ನ ಪ್ರಮೋಟ್ ಮಾಡ್ಬೇಕಂತ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಯಾಕ? ಸುಸ್ಥಿರ ಅಭಿವೃದ್ಧಿ 5ನೇ ಗುರಿ ಆಗಿರ್ಬೋದು, ಮತ್ತೆ ಇವ್ರ ರಿಪೋರ್ಟ್ ಆಗಿರ್ಬೋದು. ಸೊ ಹೀಗಾಗಿಬೇಕಾದ್ರೆ ನೋಡ್ರಿ, ಹೀಗಾಗಿ ಈ ತರ ಪ್ರಶಸ್ತಿಗಳ ಮುಖಾಂತರ ಪ್ರಮಾಣ ಮಾಡತ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಓಕೆ, ಈಗೇನಾದ್ ಗೊತ್ತ್ರಿ, ಇಲ್ಲಿ ಸಪೋರ್ಟ್ ಮಾಡ್ಬೇಕಂದ್ರೆ ಮಹಿಳೆಯನ್ನ ಇನ್ವಾಲ್ವ್ಮೆಂಟ್ ಮಾಡ್ಬೇಕಲ್ಲ, ಅದಕ್ಕೆ ನೋಡ್ರಿ ಪ್ರಧಾನಮಂತ್ರಿ ಡ್ರೋನ್ ದೀದೀಸ್ ಅಂತ ತಗೊಂಡ್ಬಂದ್ರು. ಅಂದ್ರೆ ಮಹಿಳೆಯರನ್ನು ಕೂಡ, ಪುರುಷರಷ್ಟೇ ಹೋಗ್ತಿದ್ರು ರಸಗೊಬ್ಬರವನ್ನು ಸಿಂಪಡಿಸ್ಲಿಕ್ಕೆ, ಈಗ ಮಹಿಳೆಯರಿಗೂ ಹೋಗ್ಬೇಕಂದ್ರ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅದಕ್ಕೆ ಪ್ರಧಾನಮಂತ್ರಿ ಡ್ರೋನ್ ದೀದೀಸ್ ಅಂತ ತಗೊಂಡ್ಬಂದ್ರಿ. ಪ್ರಧಾನಮಂತ್ರಿ ವಿಶ್ವಕರ್ಮ ತಗೊಂಡ್ಬಂದ್ರು, ಅದ್ರಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟರು. ಅಂದ್ರೆ ಇವೆಲ್ಲ ರಿಪೋರ್ಟ್ ಬಂದ್ಮೇಲೆ ಈಗ ಇದಾದ್ಮೇಲೆ ಮತ್ತೆ ಮಹಿಳೆಯರನ್ನ ಹೆಂಗಾರ ಮಾಡ್ಬೇಕಲ್ಲ, ಮಹಿಳೆಯರನ್ನು ಮಾಡ್ಬೇಕು, ಅಂದ್ರೆ ಮಹಿಳೆಯರನ್ನ ಇನ್ವಾಲ್ವ್ ಮಾಡ್ಬೇಕು ಮತ್ತು ಯೂತ್ ಇನ್ವಾಲ್ವ್ಮೆಂಟ್ ಮಾಡ್ಬೇಕಾ. ಸೊ ಹೀಗಾಗಿ ವಿಶ್ವಸಂಸ್ಥೆ ಅಂದ್ರೆ ವರ್ಲ್ಡ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಏನ್ ಮಾಡ್ತು, ಒಂದು ಕಾನ್ಸೆಪ್ಟ್ ತಗೊಂಬಂತ ಏನಂತೇಳಿ, ದಟ್ ಇಸ್ ವುಮೆನ್ಸ್ ಅಂಡ್ ಯೂತ್ಸ್ ಲೀಡರ್ಶಿಪ್. ನೆನಪಿಟ್ಟುಕೊಡಿ, ಇದನ್ನ ಕ್ವಶನ್ ಕೇಳ್ಬೋದು. ಲೀಡರ್ಶಿಪ್ ಅಂದ್ರೆ ಈಗ ಈ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕೊಟ್ರ ಅಂತ ಕೇಳ್ಬೋದು ನಿಮಗೆ. ಅಂದ್ರೆ ಬಿ ಪಾತಿಮಾ ಅವರಿಗೆ, ದಟ್ ಇಸ್ ಓಕೆ, ಬಿ ಪಾತಿಮಾ ಅವರಿಗೆ ಯುಕ್ವೇಟರ್ ಪ್ರಶಸ್ತಿನ ಯಾವ ಕ್ಷೇತ್ರದಲ್ಲಿ ನೋಡಿ, ವುಮೆನ್ಸ್ ಅಂಡ್ ಯೂತ್ಸ್ ಲೀಡರ್ಶಿಪ್ ಇನ್ ನೇಚರ್ ಬೇಸ್ಡ್ ಕ್ಲೈಮೇಟ್ ಆಕ್ಷನ್. ಅಂದ್ರೆ ಯುವಕರಾಗಿರ್ಬೋದು, ಮಹಿಳೆಯರನ್ನು ಈ ತರ ಲೀಡರ್ಶಿಪ್ ತಗೊಂಡು ಏನಾದ್ರೂ ಪರಿಸರ ಬದಲಾವಣೆಯಲ್ಲಿ ನಾವು ತಗ್ಗಿಸ್ಲಿಕ್ಕೆ ಅಥವಾ ಜೀವ ವೈವಿಧ್ಯ ಉಳಿಸ್ಲಿಕ್ಕೆ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇವರು ಸಾವಯವ ಕೃಷಿ ಮಾಡ್ತಾ ಇದ್ರು, ಮತ್ತೆ ತಮ್ಮ ಬೆಳೆಗಳನ್ನು ನೋಡಿ ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ರು. ಸೊ ಪ್ಲೀಸ್ ಅಂದ್ರೆ ಇದಕ್ಕೆ ನೋಡಿ. ಹಾಗಾದ್ರೆ ಸರ್ ಇಲ್ಲಿ ಏನಂತ ಗೊತ್ತ್ರಿ, ಇವಾಗ ಜಸ್ಟ್ ಈ ಕಡೆ ಬರ್ತೀನಿ. ಇಕ್ವೇಟರ್ ಪ್ರಶಸ್ತಿ ಅಂದ್ರೆ ಏನು? ಯಾರು ಕೊಡ್ತಾರ? ಇದಕ್ಕೆ ಯಾಕೆ ನೊಬೆಲ್ ಪ್ರೈಸ್ ಅಂತ ಹೇಳ್ತಾರ? ಯಾಕಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೇವಲ 6 ಕ್ಷೇತ್ರದಲ್ಲಿ ಮಾತ್ರ ಇರ್ತಾರೆ. ಸೊ ಹೀಗಾಗಿ ನೋಡ್ಕೊಡಿ, ಇಕ್ವೇಟರ್ ಎಂಬ ಪ್ರಶಸ್ತಿಯನ್ನು 2002ರಿಂದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ವಿಶ್ವಸಂಸ್ಥೆಯ ಒಂದು ಅಂಗವಾದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಾದ್ರೆ ಇವ್ದು ಯಾವ ಸ್ಟಾರ್ಟ್ ಆಗಿದೆ? 1965. ಇವಾಗಲೇ ಯಾಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮಗೆ ಬೇಕಾದ್ರೆ ಎಕನಾಮಿಕ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೇನೆ ನೋಡಿ. 1965 UNDP ಮಾಡ್ತಾರ, ಆರ್ಥಿಕ ಸಲಹೆ ಇರಲಿ ಅಂತೇಳಿ. ನೆಕ್ಸ್ಟ್ ಅದೇ 1968ಗೆ ಅರ್ಥಶಾಸ್ತ್ರ ನೊಬೆಲ್ ಪ್ರೈಸ್ ಸೇರಿಸ್ತಾರ. 1961ಗೆ ಫಸ್ಟ್ ನೊಬೆಲ್ ಪ್ರಶಸ್ತಿನ ಅರ್ಥಶಾಸ್ತ್ರದಲ್ಲಿ ಕೊಡ್ತಾರೆ. ಅದೇ ಟೈಮಲ್ಲಿ 1960 ಟೈಮಲ್ಲಿ ನೋಡ್ರಿ, ವಿಶ್ವ ಬ್ಯಾಂಕ್ ಡಿವೈಡ್ ಆಗ್ತಲ್ರಿ, IBRD ಮತ್ತು ID ಅಂತೇಳಿ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗ ಇದ್ರ ಪ್ರಶಸ್ತಿ ಮಸ್ತ್ ಇರ್ತದ್ರಿ, ದಟ್ ಇಸ್ $50,000. ಅಂದ್ರೆ ಅಲೋನ್ ಆಸ್ ಪರ್ ಇಂಡಿಯನ್ ಕರೆನ್ಸಿ ಪ್ರಕಾರ ಅರೌಂಡ್ 8 lakh ಅಥವಾ 9 lakh ಆಗ್ಬೋದ್ರಿ. ಇಲ್ಲಿ ದುಡ್ಡು ಮೇನಲ್ರಿ, ಡೆಸಿಗ್ನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನೋಡ್ರಿ, ಇಲ್ಲಿ ಈ ಪ್ರಶಸ್ತಿ ಘೋಷಣೆ ಮೇಲೆ ಇದು ಏನು ಗೊತ್ತ್ರಿ, ಜೀವ ವೈದ್ಯ ಸಂರಕ್ಷಣೆಯ ನೊಬೆಲ್ ಪ್ರೈಸ್ ಅಂತ. ಯಾಕಂದ್ರೆ ಅಫಿಷಿಯಲ್ ಕಲೆ, ಯಾಕಂದ್ರೆ 6 ಕ್ಷೇತ್ರ ಕಷ್ಟ ಅವ್ರು ಕೊಡ್ತಾರ, ಬಟ್ ನೀವು ಕರ್ಕೋಬಹುದಪ್ಪ ಅಂತ ಹೇಳ್ತಾರೆ. ಸರ್ ಇದು ಕೊಡೋದ್ರಿಂದಾಗ ಈಗ ಇದನ್ನೇ ಈ ಮಹಿಳಾ ಗ್ರೂಪ್ಗೆ ಯಾಕೆ ಕೊಟ್ರು ನೆನಪಿಟ್ಕೊಡ್ರಿ. ದಿಸ್ ಇಸ್ ದ ಹಿಂಟ್. ಈಗ ಮಹಿಳೆಯರನ್ನ ಪ್ರಮೋಟ್ ಮಾಡ್ಬೇಕಿಲ್ರಿ, ಮಹಿಳೆಯರಿಗೆ ಈ ತರ ಕೊಟ್ಟಾಗ ಮಹಿಳೆಯರು ಕೂಡ ಹೆಚ್ಚಿನ ಭಾಗದಲ್ಲಿ ಭಾಗವಹಿಸ್ತಾರಿಲ್ರಿ. ಯಾಕೆ ಭಾಗವಹಿಸ್ತಾರ ಸರ್? 2026 ಅಂದ್ರೆ ನೆಕ್ಸ್ಟ್ ಇಯರ್ ನ ಏನಂತ ಘೋಷಣೆ ಮಾಡ್ಯಾರ, ವಿಶ್ವಸಂಸ್ಥೆ ಮುಂದಿನ ವರ್ಷ ಏನಂತ ಘೋಷಣೆ ಮಾಡಿದ್ರಿ, ದಿಸ್ ಇಸ್ ಇಂಟರ್ನ್ಯಾಷನಲ್ ಇಯರ್ ಆಫ್, ಇದು ಅಂತಾರಾಷ್ಟ್ರೀಯ ಮಹಿಳಾ ಕೆಲಸಗಾರರು. ಅಂದ್ರೆ ಸರ್ ಇಟ್ ಇಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮನ್ ವರ್ಕರ್ ಅಂತೇಳಿ ಅಂದ್ರ ಸರ್ ನೀವೇ ವಿಚಾರ ಮಾಡ್ರಿ, ಮುಂದಿನ ವರ್ಷ ಈ ಘೋಷಣೆ ತರಬೇಕಂದ್ರೆ ಅನೌನ್ಸ್ಮೆಂಟ್ ಮಾಡಿದ್ರ ಈ ತಗೋಬೇಕಾದ್ರೆ ಈ ತರ ಮಹಿಳೆಯ ರಿಲೇಟೆಡ್ ಗುಂಪುಗಳನ್ನ, ಸಮುದಾಯಗಳನ್ನ ನಾವ್ ಏನಾದ್ರು ಗೌರವಿಸಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರ. ಅವಾಗ ನಾವ್ ಏನ್ ಅಚೀವ್ ಮಾಡ್ಬೋದು? ನಮ್ ಟಾರ್ಗೆಟ್ ಏನೈತ್ರಿ, 2030 ನಾವೇನ್ ಮಾಡ್ಬೋದು, ಸುಸ್ಥಿರ ಅಭಿವೃದ್ಧಿ 5ನೇ ಗುರಿಯನ್ನ ಟಾರ್ಗೆಟ್ ಮಾಡೋದು. ದಿಸ್ ಇಸ್ ಹೌ ದಿ ಹ್ಯಾವ್ ಟು ಲಿಂಕ್ ರೀ. ಐ ಹೋಪ್ ಲಿಂಕ್ ಅರ್ಥ ಇದೆನ. ಇದರಲ್ಲಿ ಕರ್ನಾಟಕದ ಈ ಗುಂಪು ಇರೋದ್ರ ನಿಮ್ಮ ಪರೀಕ್ಷೆಗೆ ಇನ್ನು ಇಂಪಾರ್ಟೆಂಟ್. ಅದರಲ್ಲಿ ನನಗೊಂದು ಹೆಮ್ಮೆ ಏನ್ ಗೊತ್ತ್ರಿ, ಏನಪ್ಪ ಅಂದ್ರೆ, ನನಗೆ ಬಹಳ ಹೆಮ್ಮೆ ಅಂತಂದಾಗ ಸರ್ ಬಿ ಪಾತಿಮಾ ವುಮೆನ್ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ಸ್ ಪ್ರಪಂಚದ ಅತ್ಯುನ್ನತ ಪರಿಸರ ಸಂರಕ್ಷಣೆ, ಜೀವ ವೈದ್ಯ ಸಂರಕ್ಷಣೆ ಗುಂಪಾಗಿರೋದ್ರಿಂದ ಇಕ್ವೇಟರ್ ಪ್ರಶಸ್ತಿಯು ನನಗೊಂದು ಹೆಮ್ಮೆ ಏನ್ ಗೊತ್ತ್ರಿ ಸರ್, ಇವರು ಅಂದ್ರೆ ಈ ಗುಂಪು ಕುಂದಗೋಳ ತಾಲೂಕಿನ
ಕುಂದಗೋಳ ತಾಲೂಕಿನ ತೀರ್ಥ ಎಂಬ ಹಳ್ಳಿಯಲ್ಲಿ ಬರುತ್ತೆ. ತೀರ್ಥ ಎಂಬ ಹಳ್ಳಿ ರೀ. ನನಗೆ ಯಾಕೆ ಹೆಮ್ಮೆ ಗೊತ್ತ್ರಿ, ಐ ಆಮ್ ಆಲ್ಸೋ ಬಿಲಾಂಗ್ಸ್ ಟು ಕುಂದಗೋಳ ತಾಲೂಕು ರೀ. ಅಂದ್ರೆ ನಾನು ಹುಟ್ಟಿ ಬೆಳೆದದ್ದು ಧಾರವಾಡ ಜಿಲ್ಲೆ ಮತ್ತು ನನ್ನ ಊರಂದ್ರೆ ಕುಂದಗೋಳ ತಾಲೂಕಿನ ಪಶುಪತಿಹಾಳ ಎಂಬ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಅಂದಾಗ ಇದು ಅಂದ್ರೆ ಈ ಮಹಿಳಾ ಗುಂಪು ನಮ್ಮ ತಾಲೂಕು ಅಂತ ಬಂದಾಗ ಆಸ್ ನೋಡ್ರಿ, ಈಗ ನಾನು ಕರ್ನಾಟಕದಲ್ಲಿ ಇದ್ದೇನೆ ಅಂದಾಗ ಜಿಲ್ಲೆನ ಫಸ್ಟ್ ತಗೊಂಡ್ಬರ್ತೀನಿ. ಅದೇ ಈಗ ನಾನು ಧಾರವಾಡ ಜಿಲ್ಲೆಯಲ್ಲೇ ವಾಸ ಮಾಡಿದೆ ಅಂದಾಗ ಧಾರವಾಡ ಜಿಲ್ಲೆ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾನು ನನ್ನ ತಾಲೂಕಿಗೆ ಕೊಡ್ತೀನಿ. ಅದೇ ನನ್ನ ತಾಲೂಕಲ್ಲಿ ಇದ್ದಾಗ ನಾನು ಫಸ್ಟ್ ಪ್ರಿಫರೆನ್ಸ್ ನನ್ನ ಊರಿಗೆ ಕೊಡ್ತೀನಿ, ನನ್ನ ಹಳ್ಳಿ ಕೊಡ್ತೀನಿ. ಸೊ ಹೀಗಾಗಿ ನನಗೊಂದು ಹೆಮ್ಮೆಪ್ಪ ಅಂದ್ರ ಸೊ ಇಡೀ ಪ್ರಪಂಚದಲ್ಲಿ ಹೋದ ಅತ್ಯುನ್ನತ ಪ್ರಶಸ್ತಿಯನ್ನು ಅದು ನಮ್ಮಂತ ಕುಂದಗೋಳ ತಾಲೂಕಿಂತ ಒಂದು ಅಂದ್ರೆ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದ ತಾಲೂಕಿನ ಒಂದು ಗುಂಪಿಗೆ ಕೊಡ್ತಾರ ಅಂದಾಗ ಆಬ್ವಿಯಸ್ಲಿ ಐ ವಿಲ್ ಬಿ ವೆರಿ ಪ್ರೌಡ್ ರೀ. ಸೊ ಹೀಗಾಗಿ ಕುಂದಗೋಳ ತಾಲೂಕು, ಬಿಕಾಸ್ ನಂದು ಕೂಡ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆಯಲ್ಲಿ ಬರ್ತದೆ. ಓಕೆ, ಸೊ ಹೀಗಾಗಿ ನಿಮ್ಮ ಪರೀಕ್ಷೆಗೆ ಇದು ಬಹಳ ಇಂಪಾರ್ಟೆಂಟ್, ಅದಕ್ಕೆ ಲಿಂಕ್ ಮಾಡಿಕೊಟ್ಟಿದ್ದೀನಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಡಿ. ಟಾರ್ಗೆಟ್ ಏನಿದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳಿರಿ. ಇದು ಐದನೇದ್ದು. ಅಂದ್ರೆ ಬಡತನ ಹೋಗ್ಬೇಕು ಮತ್ತು ಆರೋಗ್ಯ ಇರ್ಬೇಕು ಮತ್ತು ಶಿಕ್ಷಣ ಇರ್ಬೇಕಂದ್ರ ಮಹಿಳೆಗೂ ಕೂಡ ಸಮಾನತೆ ಕೊಡ್ಬೇಕು. ಅದೇ ದೃಷ್ಟಿಯಿಂದ ಈ ತರ ನೆಕ್ಸ್ಟ್ ಇಯರ್ ಗೋಲ್ ಇದೆಯಲ್ಲ 2000 ಅದಕ್ಕೆ ಈಗಿರುತ್ತೆ ನೋಡ್ಕೊಡಿ, ಈ ತರ ಲಿಂಕ್ ಮಾಡ್ತಾನೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಒನ್ ವಿಚ್ ಇಸ್ ದ ಥೀಮ್ ಆಫ್ ವರ್ಲ್ಡ್ ಎಲಿಫೆಂಟ್ ಡೇ 2025? ಆಬ್ವಿಯಸ್ಲಿ ನೋಡ್ಕೊಡ್ರಿ ಸರ್, ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ, ಆಗಸ್ಟ್ 12ಕ್ಕೆ ಏನ್ ಮಾಡ್ತೀವಿ, ದಟ್ ಇಸ್ ಓಕೆ ವಿಶ್ವ ಎಲಿಫೆಂಟ್ ಡೇ ಅಂತ ಮಾಡ್ತೀವಿ. ಹಾಗಾದ್ರೆ ದಟ್ ಇಸ್ ವಾಟ್ ಇಸ್ ದ ಥೀಮ್? ಈ ವರ್ಷದ ಥೀಮ್ ಏನ್ ಕೇಳ್ತಾನೆ, ಬ್ರಿಂಗಿಂಗ್ ದ ವರ್ಲ್ಡ್ ಟುಗೆದರ್ ಟು ಹೆಲ್ಪ್ ಎಲಿಫೆಂಟ್ಸ್. ಯಾಕಂದ್ರೆ ಆನೆ ಕೂಡ ನೋಡ್ಕೊಡ್ರಿ ಪರಿಸರ ಸಮತೋಲನ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಆನೆ ಕೂಡ ಪರಿಸರ ಸಮತೋಲನ ಬಹಳ ಇಂಪಾರ್ಟೆಂಟ್. ಸೊ ಹೀಗಾಗಿ ಭಾರತ ಸರ್ಕಾರ ಆನೆಗಳ ಸಂರಕ್ಷಣೆ ನೋಡ್ರಿ 1991 92, ಯಾಕಂದ್ರೆ ಫೈನಾನ್ಷಿಯಲಿ ತಗೊಂತೀನಿ ಹಿಂಗ ಸರಿ ಕರೆಕ್ಟ್ ಅಂತ ಇದು ನೋಡ್ರಿ 1992 ಜನವರಿಗೆ ಬಂದೈತಿ ಪ್ರೊಜೆಕ್ಟ್. ಆದ್ರೆ ಆರ್ಥಿಕ ವರ್ಷ ಬರೆದ ಹಿಂಗ್ ಬರೀತೀನಿ, ಯಾಕಂದ್ರೆ FDA 2021 ಅಲ್ಲಿ ಈ ಕೆಳಗಿನ ಯಾವ ವರ್ಷದಂದು ಪ್ರೊಜೆಕ್ಟ್ ಎಲಿಫೆಂಟ್ ಅನ್ನು ತಂದಿದೆ ಅಂದಾಗ ಆಪ್ಷನ್ ಹೀಗೆ ಕೊಟ್ಟಿದ್ದಾವ 1991 to 1992. ಬಿಕಾಸ್ ಭಾರತದಲ್ಲಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗದೇನ್ರಿ ಏಪ್ರಿಲ್ ಇಂದ ಮುಂದಿನ ವರ್ಷ ಮಾರ್ಚ್ ತನ. ಸೊ ಹೀಗಾಗಿ ಸರಿಯಾದ ಉತ್ತರ ಜನವರಿ 1992. ಆದ್ರೆ ಫೈನಾನ್ಷಿಯಲ್ ಇಯರ್ ಆಪ್ಷನ್ ಕೊಟ್ಟಿದ್ದಾವ. ಸೊ ಹೀಗೆ ನೋಡ್ರಿ ಭಾರತ ಸರ್ಕಾರ ದಟ್ ಇಸ್ ಪ್ರೊಜೆಕ್ಟ್ ಎಲಿಫೆಂಟ್ ತಗೊಂಡ್ರಿ. ಅದೇ ಟೈಪ್ ಅದೇ ನೋಡ್ರಿ ಭಾರತ ಸರ್ಕಾರ ಮಾಡ್ರಿ 2010 ಏನ್ ಮಾಡ್ರಿ, ಅದೇ ಭಾರತದ ಆನೆಗಳನ್ನು ಅಂದ್ರೆ ಭಾರತದ ಆನೆಯನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿಯಾಗಿ ಮಾಡಿದೆ. ನೆಕ್ಸ್ಟ್ ನೋಡ್ಕೊಡ್ರಿ, ಪ್ರಸ್ತುತ ನೋಡ್ರಿ ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಸೆನ್ಸಸ್, ಆನೆ ಗಣತಿಯನ್ನು ಮಾಡ್ತಾರೆ 5 ವರ್ಷಕ್ಕೊಮ್ಮೆ. ಸೊ ಆಸ್ ಪರ್ ದ ರಿಪೋರ್ಟ್ ಇಲ್ಲಿ ನೋಡ್ರಿ ಅಂದಾಜು ಅಂತ ಹೇಳ್ತಾರ. ಆಸ್ ಪರ್ ದ ರಿಪೋರ್ಟ್ ಅಂದಾಜು ಭಾರತದಲ್ಲಿ 29ರಿಂದ 32,000 ಆನೆಗಳು ಇರಬಹುದು ಎಂಬ ಪ್ರೆಡಿಕ್ಷನ್ ಇದೆ. ಅಪ್ರಾಕ್ಸಿಮೇಟ್ ಅಂದ್ರೆ ಎಕ್ಸಾಕ್ಟ್ ಕೌಂಟ್ ಮಾಡಲ್ಲ, ಹುಲಿಗತೆ ಎಕ್ಸಾಕ್ಟ್ ಕೌಂಟ್ ಮಾಡಲ್ಲ. ಸೊ ಹೀಗೆ 29. ಅದರಲ್ಲಿ ಟಾಪ್ ಏನ್ ಬತ್ರಿ ಕರ್ನಾಟಕ. ಸ್ವಲ್ಪ ಕರ್ನಾಟಕ ನೋಡ್ಕೊಡ್ತಾರೆ 6049 ಇದು ಕರ್ನಾಟಕ ಟಾಪ್ ಬರ್ತೈತಿ. ಸೆಕೆಂಡ್ ಒನ್ ದಟ್ ಇಸ್ ಅಸ್ಸಾಂ ಅಂಡ್ ಥರ್ಡ್ ಒನ್ ಇಸ್ ಕೇರಳ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಇಲ್ಲೇ ಬಹಳ ಕನ್ಫ್ಯೂಸ್ ಆಯ್ತಾರ. ಫಸ್ಟ್ ಸೆಕೆಂಡ್ ಕೇರಳ ಹಾಕ್ಬಿಡ್ತಾರೆ, ಆದ್ರೆ ಅಸ್ಸಾಂ ಇದ್ರೆ ಸೆಕೆಂಡ್, ಥರ್ಡ್ ಪ್ಲೇಸ್ ಕೇರಳ ಇದ್ರೆ. ಸೊ ಪ್ಲೀಸ್ ರಿಮೆಂಬರ್. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆನೆಗಳಿರದೆ ಆದ್ರಿ ದಟ್ ಇಸ್ ಆಫ್ರಿಕಾದ ದೇಶ ಬೋಟ್ಸ್ವಾನ್ ಅಂತ ದೇಶ ರೀ. ಇದು ಯಾಕೆ ಪಾಯಿಂಟ್ ಬಂದಂತಂದ್ರ ಇತ್ತೀಚೆಗೆ ಆಗಿರ್ಬೇಕು. ಓಕೆ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಇತ್ತೀಚೆಗೆ ಯಾವ ದೇಶ ತಮ್ಮ ದೇಶದಲ್ಲಿ ಆಹಾರದ ಕೊರತೆ ಆಗಿದ್ರಿಂದ ಆನೆಗಳನ್ನ ಕೊಂದು ಅದರ ಮಾಂಸವನ್ನು ಜನರಿಗೆ ಹಂಚುತ್ತೆ. ಐ ಹೋಪ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇತ್ತೀಚೆಗೆ ಯಾವ ಆಫ್ರಿಕಾದ ದೇಶವು ತಮ್ಮ ದೇಶದಲ್ಲಿರುವ ಆಹಾರದ ಕೊರತೆಗಾಗಿ ಆನೆಗಳನ್ನು ಕೊಂದು ಆನೆಯ ಮಾಂಸವನ್ನು ತನ್ನ ಜನರಿಗೆ ಹಂಚಿತ್ತು ಅಂದ್ರೆ ರೀಸೆಂಟ್ಲಿ ವಿಚ್ ಆಫ್ರಿಕನ್ ಕಂಟ್ರಿ ಹ್ಯಾವ್ ಕಿಲ್ಡ್ ಎಲಿಫೆಂಟ್ ಟು ಸಪ್ಲೈ ಫುಡ್ ಫಾರ್ ದೇರ್ ಸಿಟಿಸನ್ಸ್? ಐ ಹೋಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತೀನಿ ಅನ್ಕೊಂತೀನಿ. ಅದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತೀನಿ ಅನ್ಕೊಂತೀನಿ. ಪ್ಲೀಸ್ ಕಮೆಂಟ್ ಯಾವ ದೇಶ ನೋಡ್ರಿ ಅದು. ನೆಕ್ಸ್ಟ್ ಒನ್, ದ ಫಸ್ಟ್ ಇಂಟರ್ನ್ಯಾಷನಲ್ ಮನುಸ್ಕ್ರಿಪ್ಟ್ ಹೆರಿಟೇಜ್ ಕಾನ್ಫರೆನ್ಸ್ ಇಸ್ ಇನ್ ಇಂಡಿಯಾ ವಿಲ್ ಕಮೆಮರೇಟ್ ಆನ್ ವಿಚ್ ಆಫ್ ದ ಹಿಸ್ಟೋರಿಕಲ್ ಇವೆಂಟ್? ಅಂದ್ರೆ ಸರ್ ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ರೈಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇದು ನೋಡ್ರಿ ಫಸ್ಟ್ ಅಂತಿದೆ ರೀ. ಫಸ್ಟ್ ಅದು ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮೊದಲು ಅಂತ ಹೇಳ್ತಾರೆ. ಮನುಸ್ಕ್ರಿಪ್ಟ್ ಅಂದ್ರೆ ಏನ್ರಿ? ವಾಟ್ ಯು ಮೀನ್ ಬೈ ಮನುಸ್ಕ್ರಿಪ್ಟ್? ದಟ್ ಇಸ್ ಹಸ್ತಲಿಪಿ. ಅಂದ್ರೆ ನಾವೇನ್ ಹ್ಯಾಂಡ್ ರೈಟಿಂಗ್ ಬರ್ದಿತ್ತಲ್ಲ, ಹ್ಯಾಂಡ್ ಅಂದ್ರೆ ನಾನೇ ಹ್ಯಾಂಡ್ ರೈಟಿಂಗ್ ಬರ್ದಿದ್ದು ಲಿಪಿಗಳು ಇರ್ತಾರೆ, ಅದಕ್ಕೆ ದಟ್ ಇಸ್ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಾ ಬರೆದ ಲಿಪಿಗಳಿಗೆ ನಾವು ಏನ್ ಒರಿಜಿನಲ್ ಅಂತ ಹೇಳ್ತಾರೆ, ಅದಕ್ಕೆ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಸೊ ಇದು ಕಮೆನ್ಸ್ಡ್ ಆನ್ ವಿಚ್ ಆಫ್ ದ ಹಿಸ್ಟೋರಿಕಲ್, ಯಾವ ಐತಿಹಾಸಿಕ ಕಾರಣ ಅಂದ್ರೆ ಐತಿಹಾಸಿಕ ಘಟನೆಯಿಂದ ಮಾಡ್ತಾ ಇದಾರೆ ಅಂತ ನೋಡ್ಕೊಳ್ಳಿ. ಪ್ಲೀಸ್ ರಿಮೆಂಬರ್
one of the greatest, okay, or proud moment for Indians as a Indian citizen. Sir, ಒಂದು ವರ್ಲ್ಡ್, ಓಕೆ, ವರ್ಲ್ಡ್ ಅಲ್ಲಿ ಒಂದು ರಿಲಿಜಿಯಸ್ ಓಕೆ ರಿಲಿಜಿಯಸ್ ಸ್ಪೀಕಿಂಗ್ ಏನ್ ಗೊತ್ತಿದೆ ಅಂದ್ರೆ ರಿಲಿಜಿಯಸ್ ಸ್ಪೀಕ್ ಬಗ್ಗೆ ದಟ್ ಇಸ್ 11th ಸೆಪ್ಟೆಂಬರ್ 1893ಗೆ ಚಿಕಾಗೋದಲ್ಲಿ ನೋಡ್ಕೊ, ಈಗಾದ್ರೂ ಮರೆಯಂಗಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಸ್ವಾಮಿ ವಿವೇಕಾನಂದ ಅವರು ನಮ್ಮ ಹಿಂದೂಯಿಸಮ್ ಪ್ರಚಾರ ಮಾಡ್ಲಿಕ್ಕೆ ಒಂದು ಹಿಂದೂ ಮೈಥಾಲಜಿಕಲ್ ಆಗಿ ಸ್ಪೀಚ್ ಕೊಡ್ತಾರೆ. ದಟ್ ಇಸ್ 11th ಸೆಪ್ಟೆಂಬರ್ 1893, ದಟ್ ಇಸ್ ಚಿಕಾಗೋ ಅಂತೇಳಿ. ಸೊ ಹೀಗಾಗಿ ಅಲ್ಲಿ ಏನೇನ್ ಮಾಡಿದ್ರಲ್ಲ, ಏನೇನು ಭಾಷಣ ಮಾಡಿದ್ರಲ್ಲ, ಅಲ್ಲಿ ಏನೇನು ಬರ್ದಿದ್ರಲ್ಲ, ವಾಟ್ ಆರ್ ದ ರೈಟಿಂಗ್ಸ್ ಅದನ್ನ ನೆನಪಿಗೋಸ್ಕರ ಇಲ್ಲಿ ನೋಡ್ರಿ, ಫಸ್ಟ್ ಅಂದ್ರೆ ಮೊತ್ತ ಮೊದಲ ಅಂತಾರಾಷ್ಟ್ರೀಯ ಮ್ಯಾನುಸ್ಕ್ರಿಪ್ಟ್ ಹೆರಿಟೇಜ್ ಕಾನ್ಫರೆನ್ಸ್ ಇಂಡಿಯಾದಲ್ಲಿ ಆಗೋದಿದೆ ಯಾವಾಗ 11th ಸೆಪ್ಟೆಂಬರ್ ಮಾಡ್ತಾರೆ. ಸೊ ಹೀಗೆ ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರ ಚಿಕಾಗೋ ವಿಳಾಸ. ಅಂದ್ರೆ ಇದ್ರ ಸಂಬಂಧ ಸ್ವಾಮಿ ವಿವೇಕಾನಂದ ಚಿಕಾಗೋ ಅಡ್ರೆಸ್ ಸಲುವಾಗಿ ಏನ್ ಮಾಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸನ್, ಈ ತರ ನೋಡಿ ಫಸ್ಟ್ ಒಂದು ಕರೆಂಟ್ ಅಫೇರ್ಸ್ ಕೇಳ್ತಾನ. ಪ್ಲೀಸ್ ರಿಮೆಂಬರ್ ಸನ್. ನೆಕ್ಸ್ಟ್ ಒನ್, ಓಕೆ, what is the name of high altitude technology demonstration exercise conducted by Indian Army? Please remember some. ಒಂದು ನೋಡ್ಕೊಡಿ, ನಮ್ಮಲ್ಲಿ ಡಿಫೆನ್ಸ್, ಓಕೆ, there is a defense exercise ಮೇಲೆ ಕ್ವಶನ್ ಬಂದಿರ್ತವೆ. ಸರ್ ಯಾಕೆ ನಾವು ಎಕ್ಸರ್ಸೈಸ್ ಮಾಡ್ತೇವೆ? ಟು ಗಿವ್ ದ ಮೆಸೇಜ್ ಫಾರ್ ಎನಿಮಿ. ಅಂದ್ರೆ ಒಂದು ನಮ್ಮ ದೇಶದ ಆಂತರಿಕವಾಗಿ ಮಾಡ್ತೀವಿ ನಾವು, ಆರ್ಮಿ, ನೇವಿ, ಏರ್ಫೋರ್ಸ್ ಸೇರ್ಕೊಂಡು. ಇಲ್ಲಂತಂದ್ರೆ ಬೇರೊಂದು ದೇಶಗಳ ಸಹಯೋಗದಿಂದ ಮಾಡ್ತಿದ್ರೆ ಎನಿಮಿಗೆ ಹೇಳಲಿಕ್ಕೆ ಅಂದ್ರೆ ವಿ ಆರ್ ವೆರಿ ಗುಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಅಂದ್ರೆ ನಾವು ಈ ತರ ಕೋಪರೇಷನ್. ಸೊ ಹೀಗಾಗಿ ನೋಡ್ಕೊಡ್ರಿ, ದಟ್ ಇಸ್ ಇಲ್ಲಿ ಏನ್ ಮಾಡ್ತೀವಿ ನಾವು, ಆರ್ಮಿ ಈಸ್ಟ್ ಸಿಕ್ಕಿಂ ಅಲ್ಲಿ ಮಾಡ್ತೀವಿ ಇತ್ತೀಚೆಗೆ ನೋಡ್ರಿ. ಸರ್ ಎಕ್ಸರ್ಸೈಸ್ ವಜ್ರಪ್ರಹ ಏನ್ ಮಾಡ್ತೀವಿ, ಭಾರತ ಮತ್ತು USA ಮಾಡ್ತಿದ್ರಿ. ಅಂದ್ರೆ ಇದು ಕೇಳಿದಪ್ಪ, ಇಂಡಿಯನ್ ಆರ್ಮಿ ವಿತ್ ಈಸ್ಟ್ ಸಿಕ್ಕಿಂ, ಅಂದ್ರೆ ನಮ್ಮಲ್ಲಿ ಆಂತರಿಕವಾಗಿರೋದ್ರಿಂದ ನೋಡ್ರಿ ಎಕ್ಸರ್ಸೈಸ್ ವಜ್ರಪ್ರಹ ಏನ್ ಮಾಡ್ತೀವಿ, ಭಾರತ ಮತ್ತು USA. ನೆಕ್ಸ್ಟ್ ಎಕ್ಸರ್ಸೈಸ್, ಓಕೆ, ಶತ್ರುಜಿತ್ ಇದು ಕೂಡ ಅಲ್ಲ ರೀ. ನೆಕ್ಸ್ಟ್ ಎಕ್ಸರ್ಸೈಸ್ ಯುದ್ಧಾಭ್ಯಾಸ, ಇದ್ರ ಜೊತೆ ಏನ್ ಮಾಡ್ತೀನಿ, ಭಾರತ ಮತ್ತು USA ಸೇರಿ ಮಾಡ್ತೇವೆ. ಆರ್ಮಿ ಎಕ್ಸರ್ಸೈಸ್, ಓಕೆ, ಇದು ನಾವು ಎಕ್ಸರ್ಸೈಸ್ ಶತ್ರುಜಿತ್ ಏನ್ ಮಾಡ್ತೀವಿ, ಯೂಶಲಿ ರಾಜಸ್ಥಾನದಲ್ಲಿ ಮಾಡ್ತೀವಿ, ಬಟ್ ಇಲ್ಲಿ ಪರ್ಟಿಕ್ಯುಲರ್ ಸಿಕ್ಕಿಂ ಅಂತ ಕೊಟ್ಟಾನ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಎಕ್ಸರ್ಸೈಸ್ ದಿವ್ಯ ದೃಷ್ಟಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. ನೆಕ್ಸ್ಟ್ ಒನ್, ಓಕೆ, ವೇರ್ ವಾಸ್ ದ ಇಂಡಿಯಾಸ್ ಫಸ್ಟ್ ಎವರ್ ಗ್ರಾಸ್ಲ್ಯಾಂಡ್ ಬರ್ಡ್ ಸೆನ್ಸಸ್ ಕಂಡಕ್ಟೆಡ್ ಬಿಟ್ವೀನ್ ಮಾರ್ಚ್ ಟು ಮೇ? ಒಂದ್ ತಿಳ್ಕೊಡ್ರಿ, ಈ ಗಣತಿ ಏನಿರ್ತಲ್ಲ, ಗಣತಿ ದಟ್ ಇಸ್ ಸೆನ್ಸಸ್ ಅಂತ ಬಂದಾಗ 100% ಕೇಳ್ತಾವ. ಸರ್ 2025 ನೋಡ್ಕೊಡ್ರಿ, ಪ್ರಮುಖ ಅಂದ್ರೆ ಒಂದ್ ನೋಡ್ರಿ, ಭಾರತದ ಮೊಟ್ಟ ಮೊದಲ ಸ್ನೋ ಲೆಪಾರ್ಡ್ ಅಂದ್ರೆ ಹಿಮಚಿರತೆಯ ಗಣತಿ ಮಾಡಲಾಗಿದೆ. ಯಾವುದು? ಉತ್ತರಾಖಂಡ್ ರಾಜ್ಯ. ಸೊ ಹೀಗಾಗಿ ನೋಡ್ರಿ, ಇಲ್ಲಿ ಮೊದಲ ಬಾರಿಗೆ ಅಂದ್ರೆ ನೋಡ್ರಿ, ಮೊದಲ ಬಾರಿಗೆ ಈ ತರ ಏನಾದ್ರು ಸೆನ್ಸಸ್ ಮಾಡ್ತಾರೆ ಕೇಳಕತ್ತಾನ. ಅದರಲ್ಲಿ 2025 ಒಂದು ನೋಡಿ, ಸ್ನೋ ಲೆಪಾರ್ಡ್. ಬೇಕಾದ್ರೆ ಈ ತರ ಸಿರೀಸ್ ಮಾಡಿಕೊಡಂದ್ರು ಮಾಡ್ತೇವೆ ನಾವು. ಸರ್ ಈ ವರ್ಷದಲ್ಲಿ ಯಾವ್ದಾರ ಪ್ರಮುಖ ಸೂಚ್ಯಂಕಗಳು ಅಥವಾ ಗಣಿತಗಳಿದ್ರೆ ಹೇಳ್ಕೊಡ್ರಿ ಅಂತ. ಅಲ್ಲ 2020 ಒಂದು ಸ್ನೋ ಲೆಪಾರ್ಡ್ ಏನಂತ ದಟ್ ಇಸ್ ಮೊದಲ ಹುಲ್ಲುಗಾವಲ ಪಕ್ಷಿ ಗಣತಿನ ಎಲ್ಲಿ ನಡೆಸಲಾಯಿತು? ಸೊ ಪ್ಲೀಸ್ ರಿಮೆಂಬರ್, ಪ್ರತಿ ಒಂದು ಜೀವಿ ಇನ್ನೊಂದು ಜೀವಿಗೆ ಅವಶ್ಯಕತೆ. ಅಂದ್ರೆ ಇಲ್ಲಿ ಪಕ್ಷಿಗಳು ಕೂಡ ಏನು ಗೊತ್ತ್ರಿ, ದಟ್ ಇಸ್ ನಮಗೆ ಪಾಲಿನೇಷನ್, ಅಂದ್ರೆ ಇಲ್ಲಿ ಸಸ್ಯಗಳ ರೀಪ್ರೊಡಕ್ಷನ್ ಹೆಲ್ಪ್ ಮಾಡ್ತದೆ. ಅಂದ್ರೆ ಹೂವು ಕಾಯಿಯಾಗಿ ಕಾಯಿ ಹಣ್ಣಾಗಬೇಕಾದ್ರೆ ನಮಗೆ ಪಾಲನ್ ಗ್ರೇನ್ಸ್ ಅಂತ ಸಣ್ಣದ ಓದ್ತಿದ್ ನೆನಪಿದೆ. ಹೂವು ಕಾಯಿ ಹಣ್ಣಾಗ್ಲಿಲ್ಲ ನಮ್ಗೆ ಆಹಾರ ಸಿಗಂಗಿಲ್ಲ. ಅದಕ್ಕೆ ನೋಡಿ ಪಕ್ಷಿಗಳು ಕೂಡ ಪರಿಸರ ಚಟುವಟಿಕೆ ಅತಿ ಭಾಗವಾಗಿದೆ. ಇಲ್ಲಿ ಮೊದಲ ಬಾರಿಗೆ ಅಂತ ಹೇಳ್ತಾನೆ, ಮೊದಲ ಬಾರಿಗೆ ಸೆನ್ಸಸ್ ಅಂತ ಹೇಳ್ತಾನ್ರಿ, ಮೊದಲ ಬಾರಿಗೆ ಸೆನ್ಸಸ್ ಆಗ್ತದೆ. ಹೀಗಾಗಿ 2025 ನೋಡ್ರಿ, ಮೊತ್ತ ಮೊದಲ ದಟ್ ಇಸ್ ಹಿಮಚಿರತೆ ಗಣಿತ ಆಗಿದೆ. ಅದ್ರ ಜೊತೆ ಇದು ಮೊದಲ ಬಾರಿಗೆ ಅಂತ ಬಂದಾಗ ದಟ್ ಇಸ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ದಟ್ ಇಸ್ ಅಸ್ಸಾಂ. ಕೇಳೋ ಚಾನ್ಸ್ ಇದೆ, ಯಾಕಂದ್ರೆ ಅಸ್ಸಾಂನಲ್ಲಿ ಬಹಳ ಸಲ ಕೇಳಿದಾನೆ. ಯಾಕಂದ್ರೆ PSI 545 ಕೇಳಿದ್ ನೋಡ್ರಿ, ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನದ ಮೊದಲ ಬಾರಿಗೆ 10 ಸ್ಯಾಟಲೈಟ್ ಆಧಾರಿತ ಟೆಲಿಫೋನ್ ಹಾಕಲಾಯ್ತು. ಇದ್ರಲ್ಲಿ ನೋಡ್ರಿ ಮೊಟ್ಟ ಮೊದಲ ಹುಲ್ಲುಗಾವಲ ಪಕ್ಷಿ ಗಣತಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನೀವು ಎನ್ವೈರನ್ಮೆಂಟಲ್ ಓದಿರ್ತೀರಿ, ಯಾಕಂದ್ರೆ ಫುಡ್ ಚೈನ್ ಓದಿರ್ತೀರಿ. ಫುಡ್ ಅಂದ್ರೆ ಆಹಾರ ಸರಪಳಿಯಲ್ಲಿ ಓದಿರ್ತಿಲ್ರಿ. ಆಹಾರ ಸರಪಳಿ ನಿಮ್ಗೆ ಎಕ್ಸಾಂಪಲ್ ಅದನ್ನ ಕೊಟ್ಟಿರ್ತಾನ. ಹುಲ್ಲು ಇರ್ತದ್ರಿ, ದಟ್ ಇಸ್ ಹುಲ್ಲು ಇರ್ತದ್ರಿ. ಇಲ್ಲಿ ಮಿಡತೆಗಳನ್ನ ಕಪ್ಪಿ ತಿನ್ನುತ್ತೆ, ಅಂದ್ರೆ ಫ್ರಾಗ್ ಸ್ನೇಕ್ ತಿನ್ನುತ್ತೆ. ಸ್ನೇಕ್ ಅನ್ನ ಏನ್ ಮಾಡ್ತೀರಿ, ಹದ್ದು ತಿನ್ನುತ್ತೆ. ಈ ತರ ಫುಡ್ ಚೈನ್ ಮಾಡಿರ್ತಾನಲ್ಲ, ಅದ್ರ ಫಸ್ಟ್ ಸ್ಟಾರ್ಟ್ ಆಗದೇನ್ರಿ, ದಟ್ ಇಸ್ ಗ್ರಾಸ್ ಇಂದ ಸ್ಟಾರ್ಟ್ ಆಗತ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಐ ಹೋಪ್ ಅರ್ಥ ಇದೆ ಅನ್ಕೊಂತಾನೆ. ಇವತ್ತಿನ ಸೆಷನ್ ಸ್ವಲ್ಪ ಇಂಟರ್ನ್ಯಾಷನಲ್, ಸ್ವಲ್ಪ ಎನ್ವೈರನ್ಮೆಂಟ್ ಕ್ವಶನ್ಸ್ ಬಹಳ ಟಾರ್ಗೆಟ್ ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್, BB ಫಾತಿಮಾ ಅವ್ರದ್ದು ಏನಿದೆಲ್ಲ ದಟ್ ಇಸ್ ಇಕ್ವೇಟರ್ ಪ್ರೈಸ್, ಅದನ್ನ ಮಾತ್ರ ಹೈಲೈಟ್ ಮಾಡಿಡ್ರಿ. ನೆಕ್ಸ್ಟ್ ಈ ತರ ಮೊದಲ ಬಾರಿಗೆ ಹುಲ್ಲುಗಾವಲು ಪಕ್ಷಿ ಮಾಡ್ತಾರೆ. ಇದ್ರ ಗತಿ ಹಿಂದಿನ ಮೊದಲ ಸ್ನೋ ಲೆಪಾರ್ಡ್ ಗಣತಿ ಆಗಿದೆ. ಸೊ ಈ ತರ ಟಾರ್ಗೆಟ್ ಮಾಡ್ರಿ. ಐ ಹೋಪ್ ಇವತ್ತಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಅದ್ರ ಐಡಿಯಾ ಬರ್ತಾ ಇದೆ ಅನ್ಕೊಂತಾನೆ, ಹೇಗೆ ನಾವು ಆನ್ಲೈನ್ ಟಾರ್ಗೆಟ್ ಮಾಡ್ಬೇಕಂತೇಳಿ.
ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಸ್ವಲ್ಪ ಯಾಕೆ ಆನ್ಲೈನ್ ಹೋಗ್ತಾ ಇದ್ದೀನಿ ಮತ್ತು ಲಿಂಕ್ ಕೊಡ್ತಾ ಇದ್ದಾಗ ನಿಮ್ಗೆ ಆಲ್ರೆಡಿ ನಾ ಪ್ರೀವಿಯಸ್ 8 ವಿಡಿಯೋದಲ್ಲಿ ಯಾವ ತರ ಮೋಲ್ಡ್ ಆಗ್ಬೇಕಂತ ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್. ಸೊ ದಾಟ್ಸ್ ವೈ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಂಡು ಬಂದು ಇದನ್ನ ಕಂಟಿನ್ಯೂ ಮಾಡ್ಕೊಡ್ರಿ ಸರ್. ಇದೇ ತರ ನೀವು ನಮ್ಗೆ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ದ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಒಬ್ಬ ಫ್ಯಾಕಲ್ಟಿ ಫ್ಯೂಲ್ ಆಗುತ್ತೆ ಟು ಲರ್ನ್ ಮೋರ್, ಟು ಅಂಡರ್ಸ್ಟ್ಯಾಂಡ್ ಮೋರ್, ಟು ಗಿವ್ ಮೋರ್ ಥಿಂಗ್. ನೀವೇನಾರ ಒಪಿನಿಯನ್ ಕೊಟ್ಟಾಗ ಮಾತ್ರ ನಮಗೂ ಅರ್ಥ ಆಗಲ್ಲ ನಿಮ್ಗೆ ಯಾವ ತರ ಬೇಕಂತ. ಯಾಕಂದ್ರೆ ಒಂದು ಮಾತಿದೆ, ಕಟ್ಟಿಟ್ಟ ಬುದ್ಧಿ ಕೊಳಿತೈತಿ, ಬಿಚ್ಚಿಟ್ಟ ಬುದ್ಧಿ ಬೆಳಿತೈತಿ ಅಂತ ಹೇಳ್ತಾರೆ. ಅಂದ್ರೆ ನಾಲೆಜ್ ಹ್ಯಾಸ್ ಟು ಶೇರ್ ಫ್ರಮ್ ಪರ್ಸನ್ ಟು ಪರ್ಸನ್, ದೆನ್ ಓನ್ಲಿ ಇಟ್ ವಿಲ್ ಗ್ರೋ. ಸೊ ಹೀಗಾಗಿ ನಿಮಗೆ ಏನ್ ಬೇಕು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಾವು ಅದಕ್ಕೆ ಸರಿಯಾಗಿ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ. ಬಟ್ ಓನ್ಲಿ ಥಿಂಗ್ ಏನಪ್ಪಾ ಅಂದ್ರೆ ಈ ಕಂಟೆಂಟ್ ನಿಮ್ಗೆ ಲೈಕ್ ಆಗ್ತಾರೆ, ಪ್ಲೀಸ್ ಫಾರ್ವರ್ಡ್ ಟು ಆಸ್ ಮಚ್ ಆಸ್ ಪಾಸ್ ಯುವರ್ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಫ್ರೆಂಡ್ಸ್ ಇದಲ್ಲ ಹೇಳಿ, ನಿಮ್ಗೆ ಒಂದು ಕ್ವಾಲಿಟಿ ಸಿಗ್ತಾ ಇದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿಕ್ಕೆ. ಇಲ್ಲಪ್ಪ ಅವ್ನು ಜಾಸ್ತಿ ಓದಿ ಬಿಡ್ತಾನೆ, ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಅವನು ನಿನ್ಗೆ ಅದ್ರ ಪಾಯಿಂಟ್ ಅಲ್ಲಿ ಇನ್ನೊಂದು ಎಲ್ಲೋ ವಿಡಿಯೋ ನೋಡುತ್ತಾನೆ, ಅವ ನಿಮ್ಗೊಂದು ಪಾಯಿಂಟ್ ಎಕ್ಸ್ಟ್ರಾ ಹೇಳ್ಬೋದಲ್ಲ. ಸೊ ದಿಸ್ ಇಸ್ ಹೌ ಎಜುಕೇಶನ್ ಹ್ಯಾಸ್ ಟು ಬಿ ದೇರ್. ಓಕೆ, ಐ ಹೋಪ್ ಇವತ್ತಿನ ಸೆಷನ್ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ತರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಹೊಸ ಕಾನ್ಸೆಪ್ಟ್ ತಗೊಂಡ್ಬರಂಗಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.